ಟೆಂಪಲ್. ಓಕೆ, ಸಿಂಪಲ್ ಡಿಸೈನ್. ನಾವು ಇದು ಜಸ್ಟ್ ಸ್ಯಾಂಪಲ್ಗೋಸ್ಕರ ಇಟ್ಕೊಂಡಿದ್ದೀವಿ. ಸ್ಯಾಂಪಲ್ಗೋಸ್ಕರ ಮಾಡ್ತಿರೋದು. ಓಕೆ, ನಾವು ಮಾಡೋದು ಈಗ ಜಾಸ್ತಿ ನಮ್ಮ ಹತ್ರ ಮಾಡೋದೆಲ್ಲ 4 ಫೀಟ್ 5 ಫೀಟ್ 6 ಫೀಟ್ ವರೆಗೂ ಹೈಟ್ 6 ಫೀಟ್ ವರೆಗೆ ದೊಡ್ಡದೆಲ್ಲ ಮಾಡ್ಕೊಡ್ತೀರಾ? ದೊಡ್ಡದೆಲ್ಲ ಮಾಡ್ತೀವಿ. ಇದ್ರ ಲೆಗ್ಸ್ ಎಲ್ಲ ತೋರಿಸ್ತೀನಿ ನಾನು ನಿಮಗೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಹೆವಿ ಆಗಿದೆ ನೋಡಿ. ರೋಸ್ ವುಡ್ ಇದೆಯಲ್ಲ, ಅದು ನೋಡೋಕ್ಕೆ ಚಂದ. ಯಾರು ರೋಸ್ ವುಡ್ದು ಗೊತ್ತು, ರೋಸ್ ವುಡ್ ಫ್ಯಾನ್ಸ್ ಇದ್ದವರು ಆರಾಮಾಗಿ ಇಲ್ಲಿ ಬಂದ್ಬಿಡ್ತಾರೆ ಸರ್. ಇಲ್ಲಿ ತುಂಬಾ ಜನ ರೋಸ್ ವುಡ್ ಇಷ್ಟಪಡ್ತಾರೆ. ನಂತರ ಬರೋರೆ ಸರ್ ರೋಸ್ ವುಡ್ ಹುಡ್ಕೊಂಡು ಬರ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ. ತುಂಬಾ ಚೆನ್ನಾಗಿದೆ. ಇವೆಲ್ಲ ಹಿಂಗೆ ಸರ್ ಹ್ಯಾಂಡ್ ಮೇಡ್? ಎಲ್ಲ ಹ್ಯಾಂಡ್ ಕ್ರಾಫ್ಟೆಡ್ ಸರ್. ಹ್ಯಾಂಡ್ ಕ್ರಾಫ್ಟೆಡ್ ಇದು ಯಾವುದು ಮಷೀನಲ್ಲಿ ಮಾಡಿಲ್ಲ. ಪ್ರತಿ ಒಂದು ನಿಮ್ಗೆ ಏನ್ ಕಾಣ್ತಾ ಇದೆ ಇದೆಲ್ಲ ಹ್ಯಾಂಡ್ ವರ್ಕ್ ಅಲ್ಲಿ ಮಾಡಿರುವಂತದ್ದು. ತಮ್ಮ ಹತ್ರ ಎಲ್ಲರೂ ಪರಿಣಿತರೆಲ್ಲ ಇದಾರಲ್ವಾ ಸರ್? ಎಲ್ಲ ಇದೆ ಸರ್. ಮತ್ತೆ ಇನ್ನೊಂದು, ನೀವು ಯಾವುದೇ ಹೋಮ್ ಡೆಕೋರ್ ಐಟಮ್ ತಗೊಂಡ್ರು 20% ಆಫ್ ಇರುತ್ತೆ. 20% ಆಫ್ ಇರುತ್ತಾ? ಓಕೆ, ಸೂಪರ್ ಸರ್ ಇದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಫರ್ನಿಚರ್ ಇನ್ಫಾರ್ಮೇಷನ್ ಜೊತೆ. ಸ್ನೇಹಿತರೆ, ಇಂದಿನ ಫರ್ನಿಚರ್ ವಿಡಿಯೋ ಇದೆಯಲ್ಲ, ಇದು ವಿಶೇಷ ಅಂತ ಹೇಳ್ಬೋದು. ಕಾರಣ ಏನಂತಂದರೆ, ನನ್ನ ಚಾನಲಲ್ಲಿ ಅನೇಕ ಫರ್ನಿಚರ್ ವಿಡಿಯೋಗಳನ್ನು ಮಾಡಿದ್ದೀನಿ, ಆದರೆ ಒಂದು ಡೆಡಿಕೇಟೆಡ್ ರೋಸ್ ವುಡ್ ಫರ್ನಿಚರನ್ನು ನಾನು ಮಾಡಿರಲಿಲ್ಲ. ಕಾರಣ ಏನಂತಂದರೆ, ಮೊದಲೇದಾಗಿ ಇದು ರೇರ್, ಸಿಗೋದಿಲ್ಲ ನಿಮಗೆ. ಹುಡ್ಕೊಂಡು ಹೋದರೂ ಕೂಡ ನಮಗೆ ಒಂದು ರೋಸ್ ವುಡ್ ಫರ್ನಿಚರ್ ಮಾಡ್ತೀನಿ ಅಂದರೆ ಸಿಗೋದಿಲ್ಲ. ಜೊತೆಯಲ್ಲಿ ತುಂಬ ಜನ ನಾನು ಅಂದ್ಕೊಂಡಿದ್ದೆ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಕಾಸ್ಟ್ಲಿ ಆಗಿರುತ್ತೆ, ಯಾರಿಗೂ ಕೇಳ್ತಾರೆ ಇದನ್ನು ಅಂತ ಹೇಳ್ಬಿಟ್ಟು ನಾನು ಮಾಡಿರಲಿಲ್ಲ. ಬಟ್ ಇದ್ರ ಬಗ್ಗೆ ತುಂಬ ಜನ, ನಾನು ಇಂಟೀರಿಯರ್ ವಿಡಿಯೋಗೆ ಹೋದಾಗ ಕೇಳಿದಾಗ ತುಂಬ ಜನ ಕೇಳಿದ್ರು ನನಗೆ, ಸರ್ ನೀವು ಇಷ್ಟೆಲ್ಲ ಫರ್ನಿಚರ್ ವಿಡಿಯೋ ಮಾಡ್ತೀರಾ, ರೋಸ್ ವುಡ್ದು ಎಲ್ಲಾದರೂ ಸಿಗುತ್ತಾ ಅಂತ ಕೇಳಿದಾಗ ನಾನು ಥಿಂಕ್ ಮಾಡಿದೆ, ಮಾಡ್ಬೋದಲ್ಲ ಇದ್ರ ಬಗ್ಗೆ ವಿಡಿಯೋ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದಾಗ ಇಡೀ ಬೆಂಗಳೂರಲ್ಲಿ ನಂಗೆ ಸಿಕ್ಕಿದೆ 3ರಿಂದ 4 ಔಟ್ಲೆಟ್ಗಳು. ಸೊ ತುಂಬ ಔಟ್ಲೆಟನ್ನು ನೋಡಿದಾಗ, ಸೊ ನಾನು ಹೋಗಿ ನೋಡೋಣ, ಒಂದು ಎಕ್ಸ್ಪ್ಲೋರ್ ಮಾಡೋಣ ಅಂತಂದಾಗ, ನಾನು ನಾರ್ತ್ ಬೆಂಗಳೂರಲ್ಲಿರೋದು ಆ್ಯಂಡ್ ಇಲ್ಲಿ ಹತ್ತಿರದಲ್ಲಿ ನಾನು ಸರ್ಚ್ ಮಾಡಿದಾಗ ನಾರ್ತ್ ಬೆಂಗಳೂರಲ್ಲಿ ನನಗೆ ಸಿಕ್ಕಿರುವಂತಹ ಏಕೈಕ ಶೋರೂಮ್, ಹೌದು ಇಡೀ ನಾರ್ತ್ ಬೆಂಗಳೂರಲ್ಲೇ ಒಂದೇ ಒಂದು ಶೋರೂಮ್ ಇದೆ ಅಂತ ಹೇಳ್ಬೋದು, ಅದುವೇ ಬೆಂಗಳೂರಿನ ಯಲಹಂಕದ ಓಲ್ಡ್ ಟೌನಲ್ಲಿರುವಂತಹ ರೋಸ್ ವುಡ್ ಎಂಪೋರಿಯಂ. ಹೌದು ವೀಕ್ಷಕರೇ, ರೋಸ್ ವುಡ್ ಎಂಪೋರಿಯಮಲ್ಲಿ ನಿಮಗೆ ಡೆಡಿಕೇಟೆಡ್ ರೋಸ್ ವುಡ್ ಫರ್ನಿಚರ್ಗಳು ಸಿಗ್ತವೆ. ಜೊತೆಯಲ್ಲಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ರಿಸರ್ಚ್ ಮಾಡಿದಾಗ ನನಗೆ ತಿಳಿದುವಂಥ ವಿಚಾರ ಏನಂತಂದರೆ, ಏನು ಉಳಿದ ಔಟ್ಲೆಟ್ಗಳಿದೆ ಆಲ್ ಓವರ್ ಬೆಂಗಳೂರು ಎಲ್ಲ ಕಡೆ ಇದೆಲ್ಲ, ಅದಕ್ಕೆ ಕಂಪೇರ್ ಮಾಡಿ ನೋಡಿದಾಗ ಅಪ್ ಟು 40% ಕಡಿಮೆ ಬೆಲೆಯಲ್ಲಿ ದೊರಕ್ತಾ ಇದೆ ನಿಮಗೆ, ಒಂದು ಕೈಗೆಟುಕೋ ದರದಲ್ಲಿ ಅಂತ ಹೇಳ್ಬೋದು. ಯಾರ್ಯಾರು ಪ್ಯೂರ್ ರೋಸ್ ವುಡ್ಡನ್ನು ನೋಡ್ತಾ ಇದ್ದೀರಾ, ನಿಮಗೆ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಇವ್ರ ಹತ್ರ ರೋಸ್ ವುಡ್ ಜೊತೆಯಲ್ಲಿ ಪ್ಯೂರ್ ಟೀಕ್ ವುಡ್, ಪ್ಯೂರ್ ರಬ್ಬರ್ ವುಡ್ಗಳು ಕೂಡ ನೀವು ಇಲ್ಲಿ ಅವೈಲೇಬಲ್ ಇದೆ ಆ್ಯಸ್ ಅ ಸೆಕೆಂಡ್ ಆಪ್ಷನ್ಸು. ಬಟ್ ಇಲ್ಲಿ ಡೆಡಿಕೇಟೆಡ್ ಇರುವಂಥದ್ದು ರೋಸ್ ವುಡ್. ಎಲ್ಲೂ ನೋಡಿರಲ್ಲ, ಎಲ್ಲೂ ಸಿಗೋದಿಲ್ಲ ಆ ರೀತಿ ಫರ್ನಿಚರ್ಗಳು ಇವ್ರ ಹತ್ರ ಸಿಗುತ್ತೆ. ಆ್ಯಂಡ್ ನಾನು ಕೇಳಪಟ್ಟಂಗೆ ಇವ್ರ ಹತ್ರ ಓನ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಇದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ತಿಳಿಸ್ಕೊಡೋದಕ್ಕೆ ಇಲ್ಲಿನ ಓನರ್ ಆಗಿರುವಂತಹ ಪ್ರಜ್ವಲ್ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ವೆಲ್ಕಮ್ ಮಾಡೋಣ ಸರ್ನ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಬನ್ನಿ ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಇವರು ಆ್ಯಕ್ಚುಲಿ ನಮ್ಮ ನೇಟಿವ್ ಕಡೆಯವರು. ಓಕೆ, ಸೊ ನಮ್ಮ ಉತ್ತರ ಕನ್ನಡದವರು. ಸೊ ಇವರಿಂದ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇವಾಗ ನಾನು ಮೊದಲೇದಾಗಿ ನಿಮ್ಮ ಹತ್ರ ಕೇಳೋದಂತಂದರೆ, ತಮ್ಮ ರೋಸ್ ವುಡ್ ಎಂಪೋರಿಯಂ ಈ ಶೋರೂಮ್ ಏನಿದೆ ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಬರುತ್ತೆ ವಿತ್ ಲ್ಯಾಂಡ್ ಮಾರ್ಕ್ ಜೊತೆ ತಿಳಿಸ್ಕೊಡಿ. ನಮ್ಮ ಯಲಹಂಕ ಓಲ್ಡ್ ಟೌನ್ ಅಲ್ಲಿ ಬರುತ್ತೆ. ಸೊ ಯಲಹಂಕ ಓಲ್ಡ್ ಟೌನ್ ಅಲ್ಲಿ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ನಿಮಗೆ ಮಾರುತಿ ಸುಜುಕಿ ಸರ್ವಿಸ್ ಸೆಂಟರ್ ಇದೆ. ಓಕೆ, ಸೊ ಅದ್ರ ಆಪೋಸಿಟ್ ಬರುತ್ತೆ, ಎದುರುಗಡೆನೆ ಬರುತ್ತೆ. ಇನ್ನೊಂದು ಲ್ಯಾಂಡ್ ಮಾರ್ಕ್ ಹೇಳ್ಬೇಕಂದ್ರೆ, ನೀವು ಬ್ಯಾಕ್ ಸೈಡ್ ಅಲ್ಲೇ ಬಂದು ಪ್ರಕಾಶ್ ಥಿಯೇಟರ್ ಇದೆ. ಪ್ರಕಾಶ್ ಥಿಯೇಟರ್, ಹೌದು, ಪ್ರಕಾಶ್ ಥಿಯೇಟರ್ ಬ್ಯಾಕ್ ಸೈಡ್ ಅಲ್ಲೇ ನಮ್ಮ ಶಾಪ್. ಓಕೆ, ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿದೆ ಅನ್ಕೊಂತೀನಿ. ಯಾರ್ಯಾರಿಗೆ ಗೊತ್ತಾಗಿದೆ ಅನ್ಕೊಂತೀನಿ, ಲೋಕಲ್ ಅವರಿಗೆ ಪ್ರಕಾಶ್ ಥಿಯೇಟರ್, ನೆಕ್ಸಸ್ ಶೋ ಸರ್ವಿಸ್ ಸೆಂಟರ್ ಗೊತ್ತಿರುತ್ತೆ. ಆ್ಯಂಡ್ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ
ಎಕ್ಸಾಕ್ಟ್ ಲೊಕೇಶನನ್ನು ಪಿನ್ ಮಾಡಿರ್ತೀನಿ. ಜಸ್ಟ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆರಾಮಾಗಿ ಇಲ್ಲಿಗೆ ಬರಬಹುದು. ಸರ್, ಇವಾಗ ನಾನು ಕೇಳುವಂಥದ್ದು, ಈ ಶಾಪ್ ಇದೆಯಲ್ಲ, ಇದು ಎಷ್ಟು ದಿನದಿಂದ ಇದೆ, ಯಾವಾಗಿಂದ ಸರ್? ಇಲ್ಲಿ ಶಾಪ್ ನ ಓಪನ್ ಮಾಡಿ 1 year ಆಯ್ತು. 1 ವರ್ಷದಿಂದ. ಬಟ್ ಈ ಬಿಸ್ನೆಸ್ ನಾವು ಹೊಸಬ್ರಲ್ಲ. ಆಕ್ಚುಲಿ ನಮ್ಮ ಬಿಸ್ನೆಸ್ ಬಂದು ಲಾಸ್ಟ್ 35 years ಇಂದ ಸ್ಟಾರ್ಟ್ ಆಗಿರೋದು. 35 ವರ್ಷದಿಂದ ಇದರಲ್ಲಿ ಇದ್ದೀರಾ? ವರ್ಷ ಆಯ್ತು. ಸೊ ನಮ್ಮ ತಂದೆಯವರು ಇದನ್ನ ಸ್ಟಾರ್ಟ್ ಮಾಡಿದ್ದು. ಹಾ ಸರ್, ನೀವು ನೋಡಿದ್ರೆ ಹೆಂಗ್ ಕಾಣ್ತೀರಾ? 35 ವರ್ಷದಿಂದ ನೀವಂತೂ ಮಾಡಕ್ ಸಾಧ್ಯ ಇಲ್ಲ. ಸೊ ಎಲ್ಲಾ ರೀತಿಯ ಪ್ರಾಡಕ್ಟ್ ಗಳನ್ನ ಅವರೇ ಇದು ಮಾಡ್ತಾ ಇದ್ರು. ಅಂಡ್ ಇವಾಗ ನಾನು ಕೇಳುವಂತದ್ದು, ಸೊ ನೆಕ್ಸ್ಟ್ ಕೇಳುವಂತದ್ದು, ತಮ್ಮಲ್ಲಿ ಏನೇನ್ ಪ್ರಾಡಕ್ಟ್ ಸಿಗುತ್ತೆ ಸರ್? ನಮ್ಮಲ್ಲಿ ಕಂಪ್ಲೀಟ್ ಹೋಮ್ ಫರ್ನಿಚರ್ ಸಿಗುತ್ತೆ. ಹೋಮ್ ಫರ್ನಿಚರ್ ಒಂದೆರಡು ಎಕ್ಸಾಂಪಲ್ ಕೊಡಿ ನಮಗೆ. ನಮ್ಮಲ್ಲಿ ಬಂದು ಸೋಫಾ ಸೆಟ್ ಸಿಗುತ್ತೆ, ಡೈನಿಂಗ್ ಸೆಟ್ ಸಿಗುತ್ತೆ, ಅಂಡ್ ಬೆಡ್ ಸಿಗುತ್ತೆ, ಮತ್ತೆ ನಿಮ್ಗೆ ಪೂಜಾ ಟೆಂಪಲ್ ಸಿಗುತ್ತೆ. ಸೊ ಇದೆಲ್ಲ ಮೇನ್ ಆಗಿ ಬರುತ್ತೆ, ಎಲ್ಲದೂ ಬಂದ್ಬಿಡುತ್ತೆ. ಸರ್, ಇವಾಗ ಒಂದು ಮೇನ್ ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ವೀಕ್ಷಕರು ಕೂಡ ಅದ್ರ ಮಂಡ್ಯಲ್ಲಿ ಇರುತ್ತೆ. ಏನಂತಂದ್ರೆ, ಯಾಕೆ ರೋಸ್ ವುಡ್? ಸರ್, ರೋಸ್ ವುಡ್ ಅಂದ್ರೆ ಫಸ್ಟ್ ಆಫ್ ಆಲ್ ಡ್ಯೂರಬಿಲಿಟಿ. ನಮ್ಗೆ ಯಾವುದೋ ಒಂದು ಪ್ರಾಡಕ್ಟ್ ನೋಡ್ಬೇಕು, ತಗೊಳ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಓಕೆ, ತಗೊಳ್ಳೋದ ಈ ಪ್ರಾಡಕ್ಟ್ ನ, ಎಷ್ಟು ದಿವಸ ಬರುತ್ತೆ ಏನು ಅಂತ. ಕರೆಕ್ಟ್ ಆಗಿ ಹೇಳಿದ್ರೆ ಹೌದು ಹೌದು. ಸೊ ನಾವು ನೋಡಿರ್ಬೋದು, ಈಗ ಎಷ್ಟೋ ದೇವಸ್ಥಾನಗಳು ತಗೊಳ್ಳಿ, ಎಷ್ಟೋ ಹಳೆ ಮನೆಗಳು ತಗೊಳ್ಳಿ, ಈ ಪಿಲ್ಲರ್ ಯೂಸ್ ಮಾಡಿರ್ತಾರೆ, ಕಂಬಗಳು ಇರ್ತವೆ, ಡಿಸೈನರ್ ಕಂಬಗಳು. ಸೊ ಅದನ್ನ ಕಂಪ್ಲೀಟ್ ಆಗಿ ರೋಸ್ ವುಡ್ ಅಲ್ಲೇ ಮಾಡಿರೋದು. ಅದು 100-200 ವರ್ಷ ಹಳೆದಾಗಿರುತ್ತೆ. 100 ವರ್ಷ ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಬರಲ್ಲ ಅದಕ್ಕೆ. ಗ್ಯಾರಂಟಿ ಸರ್. ನಮ್ಮ ಊರುಗಳಲ್ಲೂ, ನೀವು ನಮ್ಮೂರ್ ಕಡೆಯವರೇ, ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಊರುಗಳ ಕಡೆ, ಮಲೆನಾಡು ಕಡೆಯಲ್ಲಿ ಹಳೆ ಮನೆಗಳಿರ್ತವೆ, ಅಲ್ಲೂ ಕೂಡ ರೋಸ್ ವುಡ್ ನ ಕಂಬಗಳು 100, 200, 300 ವರ್ಷದ ಹಳೇದು, ಏನೂ ಆಗಲ್ಲ ಅಂತ ಹೇಳ್ತೀರಾ ಸರ್? ಆಕ್ಚುಲಿ ಒಂದು ವಿಷಯ ಹೇಳ್ತೀನಿ ಕೇಳಿ. ನೀವು ಸಾಗರ, ಶಿವಮೊಗ್ಗ ಡಿಸ್ಟ್ರಿಕ್ಟ್, ನೀವು ಸಿರ್ಸಿಯವರು ಅಂತ ಹೇಳಿ, ಸೊ ಎಲ್ಲೇ ಹೋಗಿ, ಯಾವುದೇ ಮನೆಗೆ ಹೋಗಿ, ಒಂದಲ್ಲ 2 ಐಟಮ್ ರೋಸ್ ವುಡ್ ಇದ್ದೇ ಇರುತ್ತೆ ಸರ್. ಸೊ ಏನಕ್ಕೆ ಅದ್ರ ಮೇಲೆ ಅಷ್ಟು ನಂಬಿಕೆ ಇದೆ ಅವ್ರಿಗೆ. ಹೌದು. ಸೊ ಇಲ್ಲೂ ಸಿಗತ್ತೆ ನಿಮ್ಗೆ. ನೀವು ಹೋಗಿ ಫಸ್ಟ್ ಹೋಗಿ ಯಾವ್ದೋ ಒಂದು ಮಹಾರಾಜ ತರ ಸೋಫಾ ನೋಡ್ತೀರಾ, ಮಹಾರಾಜ ಸೋಫಾ ನೋಡ್ತೀರಾ, ಅದನ್ನ ತುಂಬಾ ಫ್ಯಾನ್ಸಿ ಇದ್ದಾರೆ ಸರ್ ಮಹಾರಾಜ ಸೋಫಾಗಳಿಗೆ. ಕರೆಕ್ಟ್ ಆಗಿ ಹೇಳಿದ್ರೆ, ಸೊ ಹೋಗಿ ನೀವು ಕೇಳಿದಾಗ ಏನ್ ಹೇಳ್ತಾರೆ, ಯಾವ ವುಡ್ ಅಂತ ಹೇಳ್ತಾರ? ಇಲ್ಲ, ಯಾವ ವುಡ್ ಅಂತ ಹೇಳ್ತಾರೆ? ಮಾಮೂಲಿ ಟೀಕ್ ವುಡ್ ಅಂತ. ಅದು ಯಾವ ಟೀಕ್ ಹೇಳ್ತಾರೆ? ಅಸ್ಸಾಂ ಟೀಕ್. ಅಸ್ಸಾಂ ಟೀಕ್ ಏನ್ ಮಾಡ್ತಾರೆ ಗೊತ್ತಾ ನಮ್ಮ ಕಡೆಗೆ? ಸೊ ಅದೆಲ್ಲ ನಮ್ಮ ಶಿವಮೊಗ್ಗ, ನಮ್ಮ ಅಜ್ಜಿಯವರೆಲ್ಲ ಶಿವಮೊಗ್ಗ ಇರೋದಿರುತ್ತೆ. ಸೊ ನಾವು ನೋಡಿದೀವಿ, ಅದೆಲ್ಲ ಒಲೆಗೆ ಹಾಕ್ತಾರೆ. ಅದನ್ನ ತಂದ್ಬಿಟ್ಟು ಇಲ್ಲಿ ಸೋಫಾ ಎಲ್ಲ ರೆಡಿ ಮಾಡ್ಬಿಟ್ಟು ಮಹಾರಾಜ ಸೋಫಾ ಅಂತ ಹೇಳ್ತಾರೆ. ಪ್ರೈಸ್ ವೈಸ್ ಕಮ್ಮಿಗೆ ಅನ್ಸುತ್ತೆ, ಬಟ್ ಡ್ಯೂರಬಿಲಿಟಿ ಹೇಗಿರುತ್ತೆ? ಡ್ಯೂರಬಿಲಿಟಿ ಅಷ್ಟೊಂದು ಚೆನ್ನಾಗಿರೋದು. ನಾವ್ ಯಾವತ್ತು ಮನೆಗೆ ತಂದ ಮೇಲೆ ನಾವು ಬೇಜಾರಾಗಬಾರ್ದು. ಓಕೆ. ನಮ್ಗೆ ಸೋಫಾ ನೋಡಿ ಇನ್ನು ಖುಷಿ ಆಗ್ತಾನೆ ಇರ್ಬೇಕು ಹೊರತು, ಅಯ್ಯೋ ಏನಕ್ಕಪ್ಪ ತಂದ್ವಿ ಅಂತ ತಗೊಂಡ್ಬಂದ್ವಿ ಅಂತ ಅನ್ಸಬಾರ್ದು. ಬಟ್ ಇದ್ರೆ ನೋಡಿ, ನಿಮಗೆ ಒಂದು ರಾಯಲ್ ಲುಕ್ ಸಿಗುತ್ತೆ ರೋಸ್ ವುಡ್ ಅಲ್ಲಿ. ಸೊ ಅದ್ರಲ್ಲಿ ಒಂದು ಮಹಾರಾಜ ಸೋಫಾ ಮಾಡಿದ್ರೆ ನಿಮ್ಗೆ ಮಹಾರಾಜ ಅಂತಾನೆ ಮಹಾರಾಜ ಫೀಲ್ ಬರುತ್ತೆ ಸರ್. ಕರೆಕ್ಟ್ ಆಗಿ ಹೇಳಿದ್ರೆ, ರಾಯಲ್ ಲುಕ್ ಬೇಕಾ ನಿಮಗೆ? ನೀವು ಸರ್ ಹೇಳ್ದಂಗೆ ಆಸಮ್ ಟಿಕ್, ನನಗೂ ಗೊತ್ತು ಆಸಮ್ ಟಿಕ್ ಎಲ್ಲಿಂದ ಬರುತ್ತೆ ಅಂತ ಹೇಳ್ಬಿಟ್ಟು, ನೀವು ಹೇಳ್ದಂಗೆ ನಮ್ಮ ಊರ್ ಕಡೆ ಎಲ್ಲ ಅದು ಒಲೆಗೆ ಹಾಕ್ತಾರೆ ಅಲ್ವಾ? ಸೊ ಅಂತದನ್ನ ತಂದ್ಬಿಟ್ಟು ಪಾಲಿಶ್ ಅಲ್ಲಿ ಆಟ ಆಡ್ತಾರೆ ಅಲ್ವಾ? ಪಾಲಿಶ್ ಕ್ಲೀನ್ ಆಗಿ ಯಾವ್ದು ಬೇಕಾದ್ರೂ ಮಾಡ್ಬೋದು ಸರ್. ನೀವು ಇನ್ನೊಂದು ರೋಸ್ ವುಡ್ಗೆ ನೀವು ಯಾವುದೇ ಪಾಲಿಶ್ ನ ಮ್ಯಾಚ್ ಮಾಡಕ್ ಆಗಲ್ಲ. ರೋಸ್ ವುಡ್ ನ ಯಾವ್ದಾದ್ರು ಮೋಸ ಮಾಡ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಕೇಳಿ, ಆಕ್ಚುಲಿ ರೋಸ್ ವುಡ್ ಅಂಡ್ ಸ್ಯಾಂಡಲ್ವುಡ್ ಆಸ್ ಪರ್ ಗವರ್ಮೆಂಟ್ ರೂಲ್ಸ್ ಎರಡು ಒಂದೇ. ಸೊ ವಿತೌಟ್ ಪರ್ಮಿಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಟ್ ಇಲ್ಲದೆ ನಾನು ಇಲ್ಲಿ ಇಡೋ ಹಾಗೂ ಇಲ್ಲ. 3 months ನಾನ್ ಬೇಲೇಬಲ್ ವಾರೆಂಟ್. ಹಾಗೆ. ಸೊ ಅಷ್ಟೊಂದು ಕ್ವಾಲಿಟಿ ಇದರಲ್ಲಿ. ಹೌದು. ಅದು ರೇಟ್ ಏನಕ್ಕೆ ಜಾಸ್ತಿ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ ಸಿಗಲ್ಲ. ತುಂಬಾ ರೇರ್ ವುಡ್ ಇದು. ಹಾಗಾದ್ರೆ ನೀವೆಲ್ಲಿಂದ ತಗೊಂಡ್ಬರ್ತೀರಾ? ಅದನ್ನ ನಾವು ಇದು ಕಂಪ್ಲೀಟ್ ಗವರ್ಮೆಂಟ್ ಡಿಪೋ ಇಂದಾನೆ ಹರಾಜಲ್ಲಿ ತಗೊಳ್ತೀವಿ, ಆಕ್ಷನ್ ಅಲ್ಲಿ. ಎಲ್ಲಿಂದ ಬರುತ್ತೆ ವುಡ್ಗಳು? ವುಡ್ ಬಂದು ಒರಿಜಿನ್ ಹೇಳ್ಬೋದಾ ನಮ್ಗೆ? ಹೇಳ್ಬೋದು ಸರ್, ಅದ್ರಲ್ಲಿ ಏನಿದೆ ಹೇಳಿ. ಆಕ್ಚುಲಿ ಅದ್ರಲ್ಲಿ ಏನಿಲ್ಲ ಸರ್, ಹೇಳ್ಬೋದು ಎಲ್ಲಿಂದ ಬರುತ್ತೆ, ಜನಗಳಿಗೆ ಗೊತ್ತಾಗುತ್ತೆ, ತಿಳ್ಕೊಳ್ಳೋದು ತಪ್ಪೇನಿಲ್ಲ. ಓಕೆ. ಸೊ ನಾವು ಮೇನ್ ಆಗಿ ತರೋದು ದಾಂಡೇಲಿ. ರೋಸ್ ವುಡ್ ನಿಮಗೆ ಹಲವಾರು ಕಡೆಯಿಂದ ಬರುತ್ತೆ. ಎಲ್ಲಿಂದ ಬರುತ್ತೆ? ಒಂದು ಕೇರಳದಿಂದ ಬರುತ್ತೆ, ಕುಶಾಲನಗರದಿಂದ ಬರುತ್ತೆ, ಮತ್ತೆ ಹಲವಾರು ಕಡೆ, ಇನ್ನ ಕೆಲವೊಂದಷ್ಟು ಕಡೆಯಿಂದ ರೋಸ್ ವುಡ್ ಬರುತ್ತೆ. ಸರಿ. ಬಟ್ ನೀವು ಬೆಸ್ಟ್ ರೋಸ್ ವುಡ್ ಅಂತ ಬಂದಾಗ ಸಿಗುವುದು ದಾಂಡೇಲಿ, ಸಾಗರ, ಶಿವಳ್ಕೊಪ್ಪ ಸೈಡ್. ಓಕೆ. ಸೊ ನಮ್ಮ ಕಡೆಯಿಂದನೇ ಬರುವಂತದ್ದು ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸೊ ಯಾವುದೇ ತರ ಒಂದು ಹುಳ ತಿನ್ನೋಲ್ಲ. ಟರ್ಮೈಟ್ ಪ್ರಾಬ್ಲಮ್ ಬರೋದೇ ಇಲ್ಲ, ಸಾಧ್ಯನೇ ಇಲ್ಲ. ಬಂದ್ರೆ ಪೀಸ್ ಟು ಪೀಸ್ ನಾನೇ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ, ಕೊಟ್ಬಿಡ್ತೀರಾ? 25 ವರ್ಷ ಆಗಿದ್ಮೇಲೆ ಕೊಡ್ತೀನಿ. ಓಕೆ. ಸೊ ನೀವ್ ಹೇಳ್ತಾ ಇರುವಂತದ್ದು, ಒಂದನೇದಾಗಿ ಡ್ಯೂರೇಬಿಲಿಟಿ, ಎರಡನೇದಾಗಿ ರಾಯಲ್ ಲುಕ್. ನಿಜವಾದ ಮಹಾರಾಜ ಸೋಫಾ ಅಂತಂದ್ರೆ ಅದು ರೋಸ್ ವುಡ್ ಅಲ್ಲಿ ಇರಬೇಕು, ಇಲ್ಲ ಅಂದ್ರೆ ಮಹಾರಾಜ ಸೋಫಾನೇ ಅಲ್ಲ, ಡೂಪ್ಲಿಕೇಟ್ ಅಂತ ಹೇಳ್ಬೋದು, ಸೆಕೆಂಡ್ ಕಾಪಿ ಅಂತ ಹೇಳ್ಬೋದು ಅಲ್ವಾ? ಸೊ ಸೆಕೆಂಡ್ ಕಾಪಿ ವಾಚ್ ಬರುತ್ತೆ, ಸೆಕೆಂಡ್ ಕಾಪಿ ಬೇರೆ ಬರುತ್ತೆ. ಕಾಪಿ ಮಾಡೋದಕ್ಕೆ ಆಗಲ್ಲ ಸರ್, ಸಾಧ್ಯನೇ ಇಲ್ಲ. ಬರ್ಬೇಕು, ಕಸ್ಟಮರ್ ಯಾರು ಬಂದ್ರೆ ವಿತೌಟ್ ಬಿಲ್ ಕೊಡೋ ಸೇಲ್ ಮಾಡೋ ಹಾಗೆ ಇಲ್ಲ, ಪರ್ಮಿಟ್ ಇರ್ಲೇಬೇಕು ನಮ್ಮ ಹತ್ರ. ಓಕೆ. ಸೊ ನಾವು ರೋಸ್ ವುಡ್ ಅಂತಾನೇ ಸೇಲ್ ಮಾಡಬೇಕು. ಓಕೆ. ನಾವು ಯಾವ್ದೋ ಒಂದು ಮರ ತಂದ್ಬಿಟ್ಟು ಅದನ್ನ ಮಾಡ್ಬಿಟ್ಟು ರೋಸ್ ವುಡ್ ಅಂತ ಸೇಲ್ ಮಾಡೋದು. ನೀವೇ ಹೇಳಿದ್ರಲ್ಲ ಸರ್, ಈಕ್ವಲ್ ಟು ಸ್ಯಾಂಡಲ್ವುಡ್ ಅಂತ ಹೇಳ್ತೀರಾ. ಗವರ್ಮೆಂಟ್ ನಾರ್ಮ್ಸ್ ಇರುತ್ತೆ, ಆಸ್ ಪರ್ ಗವರ್ಮೆಂಟ್ ರೂಲ್ಸ್ ಸ್ಯಾಂಡಲ್ವುಡ್ ಅಂಡ್ ರೋಸ್ ವುಡ್ ಎರಡು ಒಂದೇ, ಸೇಮ್ ಅಂತ ಹೇಳ್ತೀರಾ. ಸ್ಟ್ರಿಕ್ಟ್ ಪಾಲಿಸಿ ಕೂಡ ಇರುತ್ತೆ. ವಿತೌಟ್ ಗವರ್ಮೆಂಟ್ ಪರ್ಮಿಷನ್ ನಾವು ಇಡೋ ಹಾಗಿಲ್ಲ. ಇನ್ನೊಂದು ಕ್ವಶನ್ ಸರ್, ನೀವು ಮ್ಯಾನುಫ್ಯಾಕ್ಚರರ ಅಥವಾ ರೀಸೆಲ್ಲರ? ಇಲ್ಲ ಸರ್, ನಾವು ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನಾನು ಈ ಪ್ರೈಸ್ ಕೊಡೋದಕ್ಕೆ ಸಾಧ್ಯ. ನಾವು ಓನಾಗಿ ತಗೊಳ್ತೀವಿ, ಡಿಪೋ ಇಂದ ಆಕ್ಷನ್ ಅಲ್ಲಿ ತಗೊಳ್ತೀವಿ.
ಮತ್ತೆ ನಾವೇ ಓನಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ನಾವು ಬೆಸ್ಟ್ ಪ್ರೈಸ್ ಕೊಡ್ಬೋದು. ಓಕೆ ಓಕೆ ಸೊ ಕಂಪ್ಯಾರಿಟಿವ್ಲಿ ಬೇರೆ ಕಡೆ ನೀವು ಈ ಹಲವಾರು ಕಡೆ ಕೇಳ್ಕೊಬನ್ನಿ, ಬೆಂಗಳೂರು ನಾನೇ ಅಡ್ರೆಸ್ ಕೊಡ್ತೀನಿ ಎಲ್ಲೆಲ್ಲಿ ಸಿಗುತ್ತೆ ಅಂತ, ಬಟ್ ಅವ್ರಿಗಿಂತ 40% ನಾನೇ ಕಮ್ಮಿ ಕೊಡ್ತಾ ಅಷ್ಟೊಂದು ಕಾನ್ಫಿಡೆನ್ಸ್ ನನಗೆ. ಯಾಕಂದ್ರೆ ನೀವು ಮ್ಯಾನುಫ್ಯಾಕ್ಚರ್ ಅಲ್ವಾ, ಸೊ ನೀವು ರೀಸೇಲ್ ಮಾಡೋದಿದ್ರೆ ಇನ್ನೂ ಜಾಸ್ತಿ ಆಗಿರೋದು ಕಾಸ್ಟ್. ನಾನು ಅದೇ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಸರ್, ನಾನು ಈಗ 1-2 ಸೋಫಾ ಮಾಡಬೇಕು ಅಂತ ಮರ ತಗೊಂಡ್ರೆ ನನಗೂ ಜಾಸ್ತಿನೇ ಬೀಳುತ್ತೆ ಅಮೌಂಟ್. ಓಕೆ ಓಕೆ ಓಕೆ. ಸೊ ಅವಾಗ ನಾನು ಇನ್ನೂ ಸ್ವಲ್ಪ ಅಮೌಂಟ್ ರೈಸ್ ಮಾಡಲೇಬೇಕಾಗುತ್ತೆ, ಬಲ್ಕಲ್ಲಿ ತಗೊಳ್ತೀನಿ. ಸೊ ಅದರಿಂದ ನಮಗೆ ಸ್ವಲ್ಪ ವರ್ಕೌಟ್ ಆಗುತ್ತೆ, ನಾನು ಬೆಸ್ಟ್ ಪ್ರೈಸ್ ಕೊಡ್ಬೋದು ಅಷ್ಟೇ. ಗೌರ್ಮೆಂಟ್ ಆಕ್ಷನ್ ಅಲ್ಲಿ ತಗೊಳುತ್ತೆ. ಓಕೆ, ಸೊ ಗೌರ್ಮೆಂಟ್ ಇಂದ ಬಂದಂತ ವುಡ್ ಇದು, ಹೌದು, ಕ್ವಾಲಿಟಿ ವುಡ್ ಅಂತ ಹೇಳ್ತೀರಾ. ಓಕೆ, ಜೊತೆಯಲ್ಲಿ ವಾರಂಟಿ ಬೇರೆ ಇರುತ್ತೆ ಸರ್. ಗ್ಯಾರಂಟಿ ವಾರಂಟಿ ಪ್ರತಿಯೊಂದರ ಬಗ್ಗೆ ಆಮೇಲೆ ಮಾತಾಡೋಣ. ಮೊದಲೇದಾಗಿ ನಮ್ಮ ವೀಕ್ಷಕರು ಹಿಂದೆ 1-2 ಸ್ಯಾಂಪಲ್ ನೋಡ್ತಾ ಇದ್ದಾರೆ, ಬಟ್ ಇಲ್ಲಿ ತುಂಬಿಕೊಂಡಿದೆ ರಾಶಿ ಇಲ್ಲಿ ನಿಮಗೆ ಆಪ್ಷನ್ಸ್ಗಳಿದೆ. ಜೊತೆಯಲ್ಲಿ ರೋಸ್ ವುಡ್ ಅಲ್ಲಿ ಯಾವ ರೀತಿ ಬರ್ಬೋದು ಪ್ರತಿಯೊಂದನ್ನು ಕೂಡ ಸರ್ ತಿಳಿಸ್ಕೊಡ್ತಾರೆ ಸರ್. ಆಮೇಲೆ ತಮ್ಮದು ಕಸ್ಟಮೈಸ್ಡ್ ಅಥವಾ ಆಸ್ ಇಟ್ ಇಸ್ ಸೇಲ್ ಮಾಡ್ತೀರಿ? ಯಾವ ರೀತಿ? ನಮ್ದು ಕಸ್ಟಮೈಸ್ಡ್ ಸರ್, ಕಂಪ್ಲೀಟ್ಲಿ ಕಸ್ಟಮೈಸ್ಡ್ ಅಂತ ಹೇಳ್ಬೋದು. ಯಾವ ರೀತಿ ಅದು ಹೇಳಿ ನಮಗೆ. ಸೊ ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಆಸ್ ಅ ಕಸ್ಟಮರ್ ಬಂದಿರ್ತಾರೆ ನಮ್ಮ ಹತ್ರ. ಸೊ ಒಂದು ಯಾವುದೋ ಒಂದು ಗೂಗಲಲ್ಲೇ ಒಂದು ಸರ್ಚ್ ಮಾಡಿ ಫೋಟೋ ತಂದಿರ್ಬೋದು, ಅದೇನಿರುತ್ತೆ ಅದನ್ನ ಮಾಡ್ಕೊಡ್ತೀವಿ ಸರ್. ಅವ್ರ ಇಂಟೀರಿಯರ್ಗೆ ಮ್ಯಾಚ್ ಆಗೋ ಥರ ಒಬ್ಬೊಬ್ರು ಸೂಪರ್ ಆಗಿ ಇಂಟೀರಿಯರ್ ಕಸ್ಟಮರ್ಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ಆ ಪ್ರಕಾರ ನಾವು ಮಾಡ್ಕೊಡ್ತೀರಾ ಅಲ್ವಾ? ಸರಿ ಸರ್. ಚೇಂಜಸ್ ಇಲ್ಲ. ಪ್ರೈಸಸ್ಸು ಅಥವಾ ಶಿಪ್ಪಿಂಗು ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಿಗೆ ಒಂದು ರೌಂಡ್ ತೋರಿಸ್ಕೊಂಡು ಬಂದ್ಬಿಡ್ತೀರಾ? ನಿಮ್ಮ ಶೋರೂಮ್ ಅಲ್ಲಿ ಏನೇನು ಸಿಗ್ತಾ ಇದೆ, ಅಂಡ್ ಜೊತೆಯಲ್ಲಿ ರೋಸ್ ವುಡ್ ಒಂದೇ ಅಲ್ಲ, ನೀವು ಹೇಳಿದ್ರಿ ನಿಮ್ಮ ಹತ್ರ ಟೀಕ್ ವುಡ್ ಸಿಗುತ್ತೆ, ರಬ್ಬರ್ ವುಡ್ ಸಿಗುತ್ತೆ, ಅದನ್ನು ಕೂಡ ಜೊತೆಲಿ ಹೋಮ್ ಡೆಕೋರ್ ವಸ್ತುಗಳು ಕೂಡ ಇದೆ. ಸೆಗ್ಮೆಂಟ್ ವೈಸ್ ನಮ್ಮ ವೀಕ್ಷಕರು ತೋರಿಸ್ಕೊಂಡು ಬಂದ್ಬಿಡೋಣ. ಸೊ ವೀಕ್ಷಕರೇ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ, ಯಾಕಂತಂದ್ರೆ ಇದು ಒನ್ ಆಫ್ ದ ಯುನಿಕ್ ವಿಡಿಯೋ ಅಂತ ಹೇಳ್ಬೋದು. ಈ ರೀತಿ ವಿಡಿಯೋ ಆಗಲಿ ಈ ರೀತಿ ಪ್ರಾಡಕ್ಟ್ ಆಗಲಿ ನಿಮಗೆ ಡೇ ಟು ಡೇ ಲೈಫಲ್ಲಿ ಸಿಗೋದಿಲ್ಲ. ಆದ್ದರಿಂದ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಜೊತೆಯಲ್ಲಿ ಇದನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾಕಂತಂದ್ರೆ ನಿಮ್ಮ ಮನೆಯಲ್ಲಿ ಮನೆ ಕಟ್ಸ್ತಾ ಇರೋರು, ಇಂಟೀರಿಯರ್ ಮಾಡ್ತಾ ಇರೋರು ತುಂಬ ಜನ ಇರ್ತಾರೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅವ್ರು ಹುಡುಕ್ತಾ ಇರ್ಬೋದು ರೋಸ್ ವುಡ್ದೇ ಫರ್ನಿಚರ್ ಬೇಕು, ಕ್ವಾಲಿಟಿ ಫರ್ನಿಚರ್ ಬೇಕು ಅಂತಂದ್ರೆ ಡೆಫಿನೆಟ್ಲಿ ನಿಮಗೆ ರೋಸ್ ವುಡ್ ಎಂಪೋರಿಯಂ ಏನಿದೆ ಇದು ಡೆಸ್ಟಿನೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ವಿಚಾರ ಕೂಡ ಸರಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಬನ್ನಿ ಸರ್, ಸ್ಟಾರ್ಟ್ ಮಾಡ್ಬಿಡೋಣ. ಸರ್, ಇವಾಗ ಮೊದಲೇದಾಗಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್? ಫಸ್ಟ್ ನಿಮ್ಗೆ ಇಲ್ಲೊಂದು ಕಾಣ್ತಾ ಇದೆಯಲ್ಲ ಸ್ವಿಂಗ್, ಇದರಿಂದ ಸ್ಟಾರ್ಟ್ ಮಾಡೋಣ. ಸ್ವಿಂಗು, ಹಾ ಸರ್. ಸೊ ಮಹಾರಾಜ ಲುಕ್ಗೆ ಕರೆಕ್ಟ್ ಆಗಿರುತ್ತೆ ಅಲ್ವಾ? ಒಂದು ದೊಡ್ಡದಾದ ಮನೆ ಇದೆ ಅಂತಂದ್ರೆ ಅಲ್ಲಿಗೆ ಸೆಟ್ ಆಗುವಂತದ್ದು. ಮೊದಲೇದಾಗಿ ಇದ್ರ ಸೈಜ್ ಹೇಳಿ ಸರ್, ಏನ್ ಸೈಜ್ ಇದೆ ಆಕ್ಚುಲಿ? ಸೈಜ್ ಬಂದು ನಿಮಗೆ 7x7 ಬರುತ್ತೆ. 7x7 ಯಾವ್ಯಾವ ಸೈಜ್ ಅಲ್ಲಿ ಮಾಡ್ಕೊಡ್ಬೋದು ನೀವು ಇದರಲ್ಲಿ? ಎನಿ ಸೈಜ್ ಅಲ್ಲಿ ಮಾಡ್ತೀವಿ. ಯಾವ ಸೈಜ್ ಕಸ್ಟಮರ್ ಗೆ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಆ ಸೈಜಸ್ ನಾವು ತಗೊಂಡ್ಬಿಟ್ಟು ಆ ಸೈಜ್ ತಕ್ಕಂಗೆ ಮಾಡ್ಕೊಡ್ತೀರಾ ಅಲ್ವಾ ಸರ್? ಮೊದಲೇದಾಗಿ ಇದ್ರದ್ದು ಪಾಲಿಶ್ ಬಗ್ಗೆ ಹೇಳಿ. ಇದು ನ್ಯಾಚುರಲ್ ಕಲರ್ ಹಿಂಗಿರೋದ? ನ್ಯಾಚುರಲ್ ಕಲರ್ ಸರ್. ನಾನು ಇದನ್ನ ನೀವು ಈಗ ಒಂದು ಕತ್ತಿ ತಗೊಂಡ್ ಕಟ್ ಮಾಡಿದ್ರು ಅದೇ ಕಲರ್ ಇರುತ್ತೆ. ಕತ್ತಿ ತಗೊಂಡ್ ಕಟ್ ಮಾಡಿದ್ರು ಇದೇ ಕಲರ್ ಇರುತ್ತೆ. ಸೊ ಇಲ್ಲಿ ಪಾಲಿಶ್ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಲ್ವಾ? ಏನಂದ್ರೆ ಸರ್, ನಾವು ಅವಾಗ್ಲೇ ಹೇಳ್ದಂಗೆ ನೀವು ಇದು ರೋಸ್ ವುಡ್ ಗೆ ಯಾವುದೇ ತರ ಪಾಲಿಶ್ ಅಂದ್ರೆ ನೀವು ಕಲರ್ ಮಿಕ್ಸ್ ಮಾಡಿ ಮಾಡೋದಕ್ಕಾಗಲ್ಲ, ಆಗೋದಿಲ್ಲ. ನ್ಯಾಚುರಲ್ ಜಸ್ಟ್ ಪಾಲಿಶ್ ಅಂದ್ರೆ ಲಿಕ್ವಿಡ್ ಅಷ್ಟೇನೆ, ಓನ್ಲಿ ಕ್ಲಿಯರ್ ಲಿಕ್ವಿಡ್ ಮಾತ್ರ ಮಾಡಕ್ ಸಾಧ್ಯ. ಸೊ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಕಮ್ಮಿ ರೇಟ್ಗೂ ಕೂಡ ನಾವು ರೋಸ್ ವುಡ್ ಕೊಡ್ತೀವಿ ಅಂತ ಸೇಲ್ ಮಾಡ್ತಾರೆ. ಅವ್ರದ್ದು ಕತ್ತಿಯಿಂದ ಕಡದ್ ನೋಡಿದ್ರೆ ಒಳಗಡೆ ಆ ಕಲರ್ ಇರಲ್ಲ ಅಂತ ಹೇಳ್ತಾರೆ. ನಾನು ಹೇಳೋದಕ್ಕಾಗಲ್ಲ ಸರ್. ಇನ್ನೊಂದು ಹೇಳ್ತಾರೆ ಕೇಳಿ, ಚೀಪ್ ಅಂಡ್ ಬೆಸ್ಟ್. ಇದಕ್ಕೆ ಏನ್ ಹೇಳ್ತೀರಾ? ಯಾವತ್ತು ಚೀಪ್ ಆಗಿ ಸಿಗೋದು ಬೆಸ್ಟ್ ಆಗಿರಲ್ಲ, ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಆಯ್ತಾ? ಕರೆಕ್ಟ್. ಸೊ ಇನ್ನೊಂದು ನೀವು ಕೇಳಿದ್ರಿ ಈಗ ಕಮ್ಮಿಗೆ ಸಿಗತ್ತೆ ಅಂತ. ಕಮ್ಮಿಗೆ ಮಾಡ್ತಾರೆ, ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ನಾ ಅವಾಗ್ಲೇ ಹೇಳ್ದಂಗೆ ನಿಮ್ಗೆ ತುಂಬಾ ಕಡೆಯಿಂದ ಮರಗಳು ಬರುತ್ತೆ. ಕರೆಕ್ಟ್. ಬೇರೆ ಬೇರೆ ಪ್ಲೇಸ್ ಇಂದ ಬರುತ್ತೆ. ನೀವು ಒಂದೊಂದ್ ಕಡೆ ತಗೊಂಡಾಗ ಒಂದೊಂದು ರೇಟ್ ಬೇರೆ ಆಗುತ್ತೆ. ನಿಮ್ಗೆ ಈಗ ಕೇರಳ ಮರ ಬಂದು ತುಂಬಾ ಕಮ್ಮಿ ಇದೆ, ಸೊ ಅದ್ರಲ್ಲಿ ತಗೊಂಡಾಗ ಏನಾಗುತ್ತೆ ಗೊತ್ತಾ, ನೀವು ಬೇಗ ಕ್ರ್ಯಾಕ್ಸ್ ಬಂದ್ಬಿಡುತ್ತೆ. ಕ್ರ್ಯಾಕ್ಸ್ ಬರುತ್ತೆ, ಮಾತ್ರ ಕ್ರ್ಯಾಕ್ ಬರುತ್ತೆ. ಮತ್ತೆ ಏನ್ ಬಂತು ಸರ್ ಪ್ರಯೋಜನ? ಇಷ್ಟೊಂದು ಚೆನ್ನಾಗಿ ದುಡ್ಡು ಕೊಟ್ಟು ತಗೊಂಡು 2-3 ದಿನಕ್ಕೆ ಜಸ್ಟ್ ಒಂದು ಕ್ರ್ಯಾಕ್ ಬಂತು ಅಂದ್ರೂ ಏನ್ ಪ್ರಯೋಜನ? ಈಗ ಕಾರ್ ತಗೊಂಡಿರ್ತೀವಿ ಸರ್ ನಾವು, ಹೌದು, ಒಂದೇ ಒಂದು ಸ್ಕ್ರಾಚಸ್ ಆಯ್ತು ಹಾಳಾಯ್ತು ಅಂದ್ರೆ ಹೊಸ ಕಾರ್ಗೆ ಹಿಂಗ್ ಬೇಜಾರಾಗುತ್ತೆ. ಅದೇ ತರನೇ ಫರ್ನಿಚರ್ ಅಲ್ಲಿ ಸರ್. ಆಮೇಲೆ ಇನ್ನೊಂದು ಇದ್ರ ಡಿಸೈನ್ ಗಳೆಲ್ಲ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಇವೆಲ್ಲ ಹಿಂಗೆ ಸರ್ ಹ್ಯಾಂಡ್ ಮೇಡ್? ಎಲ್ಲ ಹ್ಯಾಂಡ್ ಕ್ರಾಫ್ಟೆಡ್ ಸರ್. ಹ್ಯಾಂಡ್ ಕ್ರಾಫ್ಟೆಡ್ ಇದು ಯಾವ್ದು ಮಷೀನಲ್ಲಿ ಮಾಡಿಲ್ಲ. ಪ್ರತಿ ಒಂದು ನಿಮ್ಗೆ ಏನ್ ಕಾಣ್ತಾ ಇದೆ ಇದೆಲ್ಲ ಹ್ಯಾಂಡ್ ವರ್ಕ್ ಅಲ್ಲಿ ಮಾಡಿರುವಂತದ್ದು. ತಮ್ಮ ಹತ್ರ ಎಲ್ಲರೂ ಪರಿಣಿತರೆಲ್ಲ ಇದಾರಲ್ವಾ ಸರ್? ಎಲ್ಲ ಇದಾರೆ ಸರ್. ಸರ್ ಇನ್ನೊಂದು ಏನಾಗುತ್ತೆ ಅಂದ್ರೆ ಸರ್, ಈಗ ನಾವು ಪ್ರತಿಯೊಂದನ್ನು ಮಷಿನ್ ಮೇಲೆ ಈಗ ಡಿಪೆಂಡ್ ಆದಾಗ, ಸೊ ಇದನ್ನ ನಂಬ್ಕೊಂಡಿರೋ ಕೆಲಸನೂ ಹೋಗಿರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಸೊ ಯಾಕಂದ್ರೆ ನಮ್ ಜೊತೆ ಈಗ 20 years ಇಂದ ಯಾರು ಮಾಡ್ತಾ ಇದ್ರು ಅವರು ಈಗಲೇ ಇರೋದು, ನಮ್ಮ ಅವರೇ ಇದ್ದಾರೆ. ಅದರಿಂದ ಸೊ ನಾವು ಬೇರೆ ಯಾವ್ದು ಮಷೀನಲ್ಲಿ ಮಾಡೋದಿಲ್ಲ ಅಲ್ವಾ? ಜನರಿಗೂ ಕೆಲಸ ಸಿಗ್ಬೇಕು, ಜೊತೆಲಿ ಅತ್ಯುತ್ತಮ ಕ್ವಾಲಿಟಿಯ ಪ್ರಾಡಕ್ಟ್ಗಳು ಜನರ ಮನೆಗೆ ಮುಟ್ಟಬೇಕು, ಆ ರೀತಿ ಕೆಲಸ ಮಾಡ್ತಾ ಇದ್ದೀರಾ. ಸೂಪರ್ ಆಗಿದೆ ಸರ್.
ಇದರ ಪ್ರೈಸ್ ನೀವು ಅನ್ವೇಲ್ ಮಾಡ್ಬೋದಾ, ಎಷ್ಟಾಗುತ್ತೆ ಇದು? ಅಂಡ್ ಇದು ಕಸ್ಟಮರ್ಗೋಸ್ಕರ ಮಾಡಿರೋದಾ ಸೇಲ್ಗೆ? ಇದು ಕಸ್ಟಮರ್ಗೆ ಮಾಡಿರೋದು ಸರ್, ಆನ್ ಡಿಮಾಂಡ್ ರೆಡಿ ಮಾಡಿ. ಹೌದು, ಆನ್ ಡಿಮ್ಯಾಂಡ್ ಮಾಡಿರೋದು. ಇದುವರೆಗೂ ನಾವು ಅವ್ರ ಕಸ್ಟಮರ್ ಫೇಸೇ ನೋಡಿಲ್ಲ, ಅವ್ರು ಹೇಗಿದೆ ಇಲ್ಲಿಗೆ ಬಂದಿಲ್ಲ ಡೈರೆಕ್ಟ್ ಆಗಿ. ಓಕೆ, ಜಸ್ಟ್ ಫೋನಲ್ಲೇನೆ ಅವ್ರ ಹತ್ರ ಮಾತಾಡ್ಬಿಟ್ಟು ಅವ್ರು ಆರ್ಡರ್ ಕೊಟ್ಟಿರೋದು. ಹಾಂ ಹಾಂ ಹಾಂ. ಸೊ ಆಲ್ರೆಡಿ 50% ಅಡ್ವಾನ್ಸ್ ಎಲ್ಲ ಕೊಟ್ಟು ಓಕೆ ಆಗಿದೆ ಸರ್. ಇದು ತಗೊಂಡೋಗ್ಬೇಕಷ್ಟೇ. ಪ್ರೈಸ್ ಹೇಳಿ ಸರ್ ನಮ್ಗೆ. ಸರ್ ಇದು ಪ್ರೈಸ್ ಬಂದು 2,85,000 ಸರ್, 2,85,000. 2,85,000 ಓಕೆ, ಕಸ್ಟಮರ್ ಇದು ರೆಡಿ ಮಾಡಿಸಿರುವಂಥದ್ದು, ಕಸ್ಟಮರ್ ಮಾಡಿಸಿರೋದು. ಕಡಿಮೆಗೂ ಮಾಡ್ಬೋದಲ್ವಾ? ಕಡಿಮೆಗೂ ಮಾಡ್ಬೋದು ಸರ್. ನಮಗೆ ಸ್ವಿಂಗ್ ಬೇಕು ಅಂದ್ರೆ, ನಿಮ್ಗೆ ರೋಸ್ ವುಡ್ ಬೇಕು, ನಾವು 80,000 ಇಂದನೂ ಮಾಡ್ಕೊಡ್ತೀವಿ. 80,000 ಮಾಡ್ಬೋದಾ? ಓಕೆ, ಬಟ್ ಇದು ತುಂಬಾ ಹೆವಿ ಇರೋದ್ರಿಂದ 2,85,000 ಬರ್ತಾ ಇದೆ. ಪಿಲ್ಲರ್ ಬಂದು ನಿಮಗೆ 6x6 ಇದೆ ಸರ್, 6x6. 6x6 ಪಿಲ್ಲರ್. ಓಕೆ ಓಕೆ ಓಕೆ, ತುಂಬಾ ಚೆನ್ನಾಗಿದೆ ಸರ್. ಇದು ಓವರ್ ಹೈಟ್ ಬಂದ್ಬಿಟ್ಟು 7x7. ಇನ್ನೊಂದು ಏನಾಗುತ್ತೆ, 8x8 ಪಿಲ್ಲರ್ ಬಂದಿದ್ದು. ಸೊ ಇದೆಲ್ಲ ಗ್ರೈವಿಂಗ್ ಆಗಿರೋದ್ರಿಂದ ನಿಮಗೆ ಓಕೆ ಕಮ್ಮಿ ಆಗುತ್ತೆ. ಚೆನ್ನಾಗಿದೆ ಸರ್ ಇದು. ಸರ್ ಹುಳಗಳೆಲ್ಲ ಏನು ಬರಲ್ಲ ಅಂತ ಹೇಳ್ತಾರೆ ಇದರಲ್ಲಿ, ಕ್ವಾಲಿಟಿ ವರ್ಕ್ ಅಲ್ವಾ? ಸರಿ ಸರ್, ನೆಕ್ಸ್ಟ್ ಹೋಗ್ಬಿಡೋಣ ಇವಾಗ. ನೆಕ್ಸ್ಟ್ ಏನು ನೋಡ್ತಾ ಇದೀವಿ ನಾವು? ಸರ್ ಇಲ್ಲೇ ಒಂದು ಸೋಫಾ ಸೆಟ್ ರೆಡಿ ಇದೆ ಸರ್. ಇದು 3x1+1 ಸರ್, 3+1+1. ಓಕೆ, ಹೇಳಿ ಸರ್ ಇದ್ರ ಬಗ್ಗೆ ಹೇಳಿ. ಸೊ ನೀವು ನೋಡ್ತಿರಂಗೆ ಇದನ್ನು ಅಷ್ಟೇ ವಿತ್ ಕಾರ್ವಿಂಗ್ ವರ್ಕ್ ಇದೆ ಎಲ್ಲ. ಹಾಂ ಹಾಂ ಹಾಂ. ಸೊ ಕಾರ್ವಿಂಗ್ ಎಲ್ಲ ಹ್ಯಾಂಡ್ ಕಾರ್ವಿಂಗ್ ಇರೋದು, ಇವೆಲ್ಲ ಹ್ಯಾಂಡ್ ಕಾರ್ವ್ಡ್ ಅಲ್ವಾ ಇದು? ಹ್ಯಾಂಡ್ ಕಾರ್ವಿಂಗ್. ಓಕೆ, ಅಂಡ್ ವಾಟ್ ಅಬೌಟ್ ಕುಷನ್ಸ್ ಸರ್? ಕುಷನ್ಸ್ ಮತ್ತೆ ಕ್ಲಾತ್ ಬಗ್ಗೆ ಏನು ಹೇಳ್ತೀರಾ? ಕುಷನ್ ಅಂತ ಬಂದಾಗ ನಾವು ಯೂಸ್ ಮಾಡೋ ಡ್ಯೂರಾಫ್ಲೆಕ್ಸ್ ಯೂಸ್ ಮಾಡ್ತೀವಿ. ಡ್ಯೂರಾಫ್ಲೆಕ್ಸ್ ಕಂಪನಿ ಒಳ್ಳೆ ಕ್ವಾಲಿಟಿ ಕಂಪನಿನೇ ಯೂಸ್ ಮಾಡ್ತೀರಾ. ಸೊ ರೋಸ್ ವುಡ್ಗೆ ಮ್ಯಾಚ್ ಮಾಡುವಂತ ಕ್ವಾಲಿಟಿ ಕೂಡ ಅದರಲ್ಲಿ ಇರುತ್ತೆ ಅಲ್ವಾ? ಓಕೆ, ಡ್ಯೂರಾಫ್ಲೆಕ್ಸ್ ಬಿಟ್ಟು ಬೇರೆ ಯಾವುದು ಯೂಸ್ ಮಾಡಲ್ಲ, ಬೇರೆ ಯಾವುದು ಯೂಸ್ ಮಾಡೋದಿಲ್ಲ ಅಲ್ವಾ? ಓಕೆ, ಸೊ ಇದರಲ್ಲಿ ನಿಮಗೆ ಫ್ಲೋರಲ್ ಡಿಸೈನ್ ಬಂದಿದೆ. ಹಾ 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 ಹಾ. ಲೈಕ್ ಇದರಲ್ಲಿ ಫ್ಲೋರಲ್ ಡಿಸೈನ್ ಅಂತ ಹೇಳ್ತಾರೆ ಇದನ್ನ. ಫ್ಲೋರಲ್ ಬಂದಿದೆ ವಿತ್ ಪೀಕಾಕ್ ಬರುತ್ತೆ. ಪೀಕಾಕ್ ಡಿಸೈನ್ ಅನ್ನ ಕೊಡ್ತಾ ಇದ್ದೀರಾ. ಅಂಡ್ ನಿಮ್ಗೆ ಇದು ಬಂದು ಕೆಳಗಡೆ ಲೆಗ್ ಬಂದು ಲಯನ್ ಲೆಗ್ ಬರುತ್ತೆ. ಲಯನ್ ಲೆಗ್ ಇದು ಚೆನ್ನಾಗಿದೆ ಸರ್. ಇದು ಲಯನ್ ಲೆಗ್ ಸಖತ್ತಾಗಿದೆ. ಸೊ ಇದೆಲ್ಲ ನ್ಯಾಚುರಲ್ ಕಲರ್ ಅಲ್ವಾ ಇದು? ಹೌದು. ಸೊ ರೋಸ್ ವುಡ್ನ ವಿಶೇಷತೆನೇ ಇದು ವೀಕ್ಷಕರೇ. ನೀವು ಹೊರಗಡೆ ರೋಸ್ ವುಡ್ ಪಾಲಿಶ್ ನೋಡಿರ್ತೀರಾ, ಆದರೆ ನೋಡಿ ಇದು ಆಕ್ಚುಯಲ್ ರೋಸ್ ವುಡ್. ಸರ್ ಅದಕ್ಕೂ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಸರ್ ನಾನು. ಬೇರೆ ವುಡ್ಗೆ ನೀವು ರೋಸ್ ವುಡ್ ಕಲರ್ ಮಾಡಿದಾಗ ಹೇಗೆ ಬರುತ್ತೆ, ಯಾವ ತರ ಕಲರ್, ಯಾವ ತರ ಅದನ್ನು ಹೇಳ್ತೀರಾ? ತೋರಿಸ್ತೀರಾ? ತೋರಿಸುವಂತೆ ಸರ್. ಓಕೆ, ಫಸ್ಟ್ ನಮ್ಮ ವೀಕ್ಷಕರಿಗೆ ಇದರ ಡಿಸೈನ್ಸ್ಗಳನ್ನು ತೋರಿಸ್ಬಿಡ್ತೀನಿ. ಎಷ್ಟು ಚೆನ್ನಾಗಿದೆ ವೀಕ್ಷಕರೇ. ನೀವು ಹುಡ್ಕೊಂಡು ಹೋದ್ರೂ ಕೂಡ ಈ ರೀತಿ ಡಿಸೈನ್ಸ್ಗಳು ನಿಮಗೆ ಸಿಗೋದಿಲ್ಲ. ನಿಮಗೋಸ್ಕರ ನಾನು ಹುಡ್ಕೊಂಡು ಇಲ್ಲಿ ಬಂದಿದ್ದೀನಿ ಸರ್. ಹಂಗೆ ಪ್ರೈಸ್ ಅನ್ವೇಲ್ ಮಾಡ್ಬೋದಾ ಇದ್ರದ್ದು ಎಷ್ಟಾಗುತ್ತೆ ಅಂತ? ಸರ್ ಪ್ರೈಸ್ ಬಂದು ಇದು 1,05,000 ಆಗುತ್ತೆ. 1,05,000. ಎಸ್ ಸರ್. ವೀಕ್ಷಕರೇ 1,05,000 ಪ್ಲಸ್. ಬಟ್ ನಮ್ಮ ವೀಕ್ಷಕರಿಗೆ ಡಿಸ್ಕೌಂಟ್ ಇರುತ್ತೆ ತಾನೆ ಸರ್? ನಿಮ್ಮ ವೀಕ್ಷಕರಿಗೆ ಅಂತ 10% ಡಿಸ್ಕೌಂಟ್ ಕೊಡ್ತೀನಿ ಸರ್. ಫ್ಲಾಟ್ 10% ಡಿಸ್ಕೌಂಟ್. ರೋಸ್ ವುಡ್ ಅಲ್ಲಿ ಅಂತ ಬಂದಾಗ ನಾನು ಆಕ್ಚುಲಿ ಕೊಡ್ತಿರೋದೇ ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀನಿ. ಪ್ರೈಸ್ ಕೊಡ್ತಾ ಇದ್ದೀರಾ? ಕಂಪೇರ್ ನಾವು ಯಾವಾಗಲೇ ಹೇಳ್ತಾ ಕಂಪೇರ್ ಮಾಡಿ ಬೇರೆ ಕಡೆ ಇಲ್ಲಿ ಕಮ್ಮಿ ಸಿಗುತ್ತೆ ಆ ತರ ಅಂತ. 10% ಫ್ಲಾಟ್ ಡಿಸ್ಕೌಂಟ್ ಪಕ್ಕ ತಾನೆ? ಯಾಕಂತಂದ್ರೆ ನೋಡಿ 1 ಲಕ್ಷ ಅಂತಂದ್ರೆ 10,000 ಡಿಸ್ಕೌಂಟ್ ಆಗುತ್ತೆ. ಪಕ್ಕ ಕೊಡ್ತೀರಲ್ವಾ? ಖಂಡಿತ ಸರ್, ಕೊಡೋಕೆ ರೆಡಿ ಇದ್ದೀರಾ ಅಲ್ವಾ? ಓಕೆ, ಡನ್. ಸೊ ಅದಕ್ಕೆ ಮ್ಯಾಚ್ ಆಗೋ ತರ ಸರ್. ಸಿಂಪಲ್ ಆಗಿದೆ ನೋಡೋದಕ್ಕೆ. ಹೌದು, ಬಟ್ ಲೆಗ್ ಮಾತ್ರ ಲಯನ್ ಲೆಗ್ ಮಾಡಿದೀವಿ. ಲಯನ್ ಲೆಗ್ ಮಾಡಿದ್ದೀರಾ? ವಿತ್ ಗ್ಲಾಸ್ ಬರುತ್ತಲ್ವಾ ಇದು? ಸರ್ ವಿತ್ ಗ್ಲಾಸ್ ಬರುತ್ತೆ ಸರ್. ಟಫನ್ ಗ್ಲಾಸ್ ಸರ್ ಇದು? ಟಫನ್ ಗ್ಲಾಸ್. ಓ ಸೂಪರ್ ಸರ್, ಇದು ಚೆನ್ನಾಗಿದೆ. ಇದು ರೋಸ್ ವುಡ್ ಅಲ್ವಾ ಇದು? ಹೌದು ಸರ್. ಎಷ್ಟಾಗುತ್ತೆ ಸರ್ ಇದು? ಕಾಸ್ಟ್ ಏನಾಗುತ್ತೆ? ರೋಸ್ ವುಡ್ ಇದು ಬಂದು ನಿಮಗೆ 15,000 ಆಗುತ್ತೆ ಸರ್. 15,000 ಆಗುತ್ತೆ ಅಲ್ವಾ? ಸೊ ವೀಕ್ಷಕರೇ ಪ್ಯೂರ್ ರೋಸ್ ವುಡ್ದು, ಇದು ಕೂಡ ಲೈನ್ ಲೆಗ್ದು, ಇದ್ರ ಜೊತೆ ಮ್ಯಾಚ್ ಆಗ್ತಾ ಇದೆ, ನೀವು ನೋಡ್ಬೋದು. ಸೊ ಮ್ಯಾಚಿಂಗ್ ಬೇಕಂತವ್ರು ಇದನ್ನ ತೊಗೊಬೋದು. ಓಕೆ, 15,000. ಸರ್ ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಸರ್? ನೆಕ್ಸ್ಟ್ ಬನ್ನಿ ಸರ್. ಹೀಗೆ ದಿವಾನ್ ಇದು ದಿವಾನ ಇದು. ರೋಸ್ ವುಡ್ ದಿವಾನ್. ಸೊ ಇದರಲ್ಲೂ ಕಾರ್ವಿಂಗ್ಸ್ ಎಲ್ಲ ಮಾಡಿದ್ದಾರೆ, ಮೇಲ್ಗಡೆ ಡಿಸೈನ್ಸ್ ಎಲ್ಲ ಕೊಟ್ಟಿದ್ದಾರೆ. ಕಾರ್ವಿಂಗ್ ಬಂದಿದೆ. ಓಕೆ, ಫುಲ್ ಕುಷನ್ ವರ್ಕ್. ಹೌದು ಸರ್. ಅಪಾಲ್ಸ್ಟ್ರಿ ಅಲ್ವಾ ಇದು ಆಕ್ಚುಲಿ? ಹೌದು ಸರ್. ತುಂಬಾ ಚೆನ್ನಾಗಿದೆ. ದಿವಾನ್ ಎಷ್ಟಾಗುತ್ತೆ ಸರ್ ಪ್ರೈಸ್ ಇದ್ರದ್ದು? ಸರ್ ಇದು ಬಂದು 35,000 ಆಗುತ್ತೆ ಸರ್. 35,000 ಆಗುತ್ತೆ. ಓಕೆ, ಸೊ ವೀಕ್ಷಕರೇ ಪ್ರೈಸ್ ಏನಪ್ಪ ಸ್ವಲ್ಪ ಹೈಯರ್ ಸೈಡ್ ಇದೆ ಅಂತ ಕೇಳಬೇಡಿ. ಯಾಕಂತಂದ್ರೆ ಸರ್ ಆಲ್ರೆಡಿ ಹೇಳಿದ್ರು ರೋಸ್ ವುಡ್ ಈಕ್ವಲೆಂಟ್ ಟು ಇದು ಸ್ಯಾಂಡಲ್ವುಡ್ ಅಲ್ವಾ ಸರ್? ಇದು ಪ್ರೈಸ್ ವೈಸ್ ಅಲ್ಲ ಸರ್, ಜಸ್ಟ್ ಆಸ್ ಪರ್ ಗವರ್ಮೆಂಟ್ ರೂಲ್ಸ್ ಬಂದು ಸ್ಯಾಂಡಲ್ವುಡ್ ಅಂಡ್ ರೋಸ್ ವುಡ್ ಎರಡು ಒಂದೇ ತರ. ಪ್ರೈಸ್ ಇದು ಕಂಪೇರ್ ಮಾಡಿದ್ರೆ ಸ್ಯಾಂಡಲ್ವುಡ್ ಎಲ್ಲೋ ಇದೆ ಸರ್. ಎಲ್ಲೋ ಇದೆ, ಇದೆ. ಕರೆಕ್ಟ್ ಆಗಿ ಹೇಳಿದ್ರಿ. ಬಟ್ ಕ್ವಾಲಿಟಿ ವೈಸ್ ನಿಮ್ಮ ಮನೆಗೆ ಒಂದು ಸ್ಯಾಂಡಲ್ವುಡ್ ಫರ್ನಿಚರ್ನೇ ತಂದಿದ್ರೆ ಅಂತ ನೀವು ಅನ್ಕೊಬಹುದು. ಅಷ್ಟೊಂದು ಚೆನ್ನಾಗಿರೋ ಕ್ವಾಲಿಟಿಯನ್ನ ಸರ್ ಇವರು ಕೊಡ್ತಾ ಇದ್ದಾರೆ. ಸರ್ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ ಸರ್? ಬನ್ನಿ ಸರ್ ಇಲ್ಲ ಸರ್ ಇದೊಂದು ಸರ್. ಇದಾ? ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಮಾಡರ್ನ್ ಲುಕ್ ಕೊಟ್ಬಿಟ್ಟಿದ್ದಾರೆ ಇದಕ್ಕೆ ಅಲ್ವಾ? ಒಂಥರ ಮಾಡರ್ನ್ ಲುಕ್ ಆಯ್ತು. ಸೊ ನಿಮ್ಗೆ ಒಂಥರ ಆಂಟಿಕ್ ಲುಕ್ ಇದೆ. ಆಂಟಿಕ್ ಲುಕ್, ಕ್ಲಾಸಿಕ್ ಲುಕ್ ಅಂತ ಹೇಳ್ಬೋದಲ್ವಾ ಇದು? ಈ ಲೆಗ್ ಅಂತ ಬಂದಾಗ ನಿಮ್ಗೆ ಮುಂಚೆ ಎಲ್ಲ ಇದೇ ತರ ಲೆಗ್ ಜಾಸ್ತಿ ಜನ ಇಷ್ಟಪಡ್ತಾ ಇದ್ರು. ಓಕೆ, ಸೈಡ್ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ ಸರ್ ಇದ್ರಲ್ಲಿ. ಸರ್ ಏನಾಗುತ್ತೆ ಅಂದ್ರೆ ಈಗ ಜನಗಳು ತುಂಬಾ ಅಪಾಲಿಸ್ಟ್ರಿ ತುಂಬಾ ಇಷ್ಟಪಡ್ತಾ ಇದ್ದಾರೆ ಸರ್ ಇವಾಗ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಇದರಲ್ಲಿ ಅಪಾಲಿಸ್ಟ್ರಿ ವರ್ಕ್ ಜಾಸ್ತಿ ಇದೆ. ಓಕೆ, ಸೊ ವುಡ್ ಕಮ್ಮಿ ಇದೆ ಸರ್. ವುಡ್ ಕಮ್ಮಿ ಇದೆ ಅಂತ ಹೇಳ್ತೀರಾ ಇದರಲ್ಲಿ ಅಲ್ವಾ? ಓಕೆ, ವೀಕ್ಷಕರೇ ನೋಡ್ತಾ ಇರ್ಬೋದು, ಇದ್ರ ಡಿಸೈನೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ, ನೋಡೋಕ್ಕೂ ಕೂಡ ಸಖತ್ತಾಗಿ ಕಾಣ್ತಾ ಇದೆ. ಆ್ಯಂಡ್ ಇದರ ಬ್ಯಾಕ್ ಸೈಡು ಕೂಡ ತೋರಿಸ್ಬಿಡ್ತೀನಿ ನಿಮಗೆ. ವುಡ್ ಎಲ್ಲೆಲ್ಲಿ ಬರ್ತಾ ಇದೆ ನೋಡಿ, ಇಲ್ಲೆಲ್ಲ ವುಡ್ ಬರ್ತಾ ಇದೆ. ಸೊ ಇಲ್ಲಿ ಫ್ರಂಟಲ್ಲಿ ಕುಷನ್ಸ್ ಬರ್ತಾ ಇದೆ.
3+1+1 ಬರುತ್ತೆ. ಆ್ಯಂಡ್ ಇವರು ಆಲ್ರೆಡಿ ಹೇಳಿದಾಗೆ ಡ್ಯೂರೋಪ್ಲೆಕ್ಸ್ನ ಕುಷನ್ಸ್ಗಳನ್ನ ಇಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಸರ್ ಇದ್ರ ಪ್ರೈಸ್ ಹೇಳ್ಬೋದಾ ಎಷ್ಟಾಗುತ್ತೆ ಅಂತ? ಪ್ರೈಸ್ ಬಂದು ಇದು 78,000 ಆಗುತ್ತೆ ಸರ್. 78,000 ಆಗುತ್ತೆ ಅಲ್ವಾ? ಓಕೆ, ಸೂಪರ್ ಸರ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಓಕೆ ಸರ್, ನೆಕ್ಸ್ಟ್ ಇದ್ರ ಜೊತೆ ಈ ಕುಷನ್ಸ್ ಎಲ್ಲ ಬರುತ್ತಲ್ವಾ ಸರ್? ಅದೇ ಸಪ್ರೇಟ್ ಬೇಕಾದ್ರೆ ಕಸ್ಟಮರ್ ಕೊಟ್ಟು ಕಳ್ಸೋಣ ಬಿಡಿ. ಕಳಿಸ್ತೀರಾ? ಓಕೆ ಸರ್, ನೆಕ್ಸ್ಟು ಇಲ್ಲಿ ಹೋಗ್ಬಿಡೋಣ. ಇಲ್ಲಿ ಹಾಂ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಈ ಸೋಫಾ ಬಂದು ಸಿಂಪಲ್ ಅಂಡ್ ಎಲಿಗೆಂಟ್ ಡಿಸೈನ್ ಸರ್. ಓಕೆ. ಸೊ ಯಾರಿಗೆ ಜಾಸ್ತಿ ಕಾರ್ವಿಂಗ್ ವರ್ಕ್ ಬೇಡ, ಸೊ ಅಂತವ್ರು ಇದನ್ನ ಇಷ್ಟಪಡ್ತಾರೆ. ಸೊ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಿಮಗೆ ಬ್ಯಾಕ್ ರೆಸ್ಟ್ ಬಂದು ಫ್ಲೋರಲ್ ಡಿಸೈನ್ ಇದೆ. ಓಕೆ. ಸೊ ಕೆಳಗಡೆ ಸಿಂಪಲ್ ನಾರ್ಮಲ್ ಕಲರ್ ಅನ್ನ ಕೊಟ್ಟಿದ್ದೀರಾ? ಹೌದು. ಓಕೆ ಸರ್, ಇದು ಗ್ರೇನ್ಸ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸರ್. ಗ್ರೇನ್ಸ್ ಏನಾಗುತ್ತೆ ಅಂದ್ರೆ ನೀವು ಒಂದು ಸೋಫಾ ಇಂದ ಇನ್ನೊಂದು ಸೋಫಾ ಚೇಂಜ್ ಆಗುತ್ತೆ ಸರ್. ಚೇಂಜ್ ಆಗುತ್ತೆ. ಗ್ರೇನ್ಸ್ ಒಂದೇ ತರ ಬರಲ್ಲ ಯಾವುದು. ಓಕೆ. ಸೊ ವುಡ್ ಇಂದ ವುಡ್ಗೆ ಅಂದ್ರೆ ಬೇರೆ ಬೇರೆ ಮರದಿಂದ ಮರ ಚೇಂಜ್ ಇರುತ್ತೆ ಅಂತ ಹೇಳ್ಬೋದು ಅಲ್ವಾ? ತುಂಬಾ ಚೆನ್ನಾಗಿದೆ ಸರ್, ಇದು ಎಲೆಗೆಂಟ್ ಆಗಿದೆ. ಯೂಶಲಿ ಕೆಲವೊಂದು ಓಲ್ಡ್ ಏಜ್ ಅವರೆಲ್ಲ ತುಂಬಾ ಇಷ್ಟಪಡ್ತಾರೆ ಈ ರೀತಿ ಡಿಸೈನ್ಸ್ಗಳನ್ನ. ಸರ್ ಇದು ಕಾಸ್ಟ್ ಏನಾಗುತ್ತೆ ಹೇಳ್ಬೋದಾ? ಸರ್ ಇದು ಕಾಸ್ಟ್ ಬಂದು 85,000 ಆಗುತ್ತೆ ಸರ್. 85,000 ಆಗುತ್ತೆ. ಓಕೆ, ತುಂಬಾ ಚೆನ್ನಾಗಿದೆ. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಎಲ್ಲಿ ನೋಡ್ತಾ ಇದೀವಿ ನಾವು? ಸರ್ ಇದು ಬನ್ನಿ, ಈ ಕಡೆ ಬಂದ್ಬಿಡೋಣ. ಹೌದು, ಇದು ಕೂಡ ಒಂದು ಸಿಂಪಲ್ ಎಲೆಗೆಂಟ್ ಲುಕ್ ಅಲ್ಲೇ ಹೌದು ಹೌದು ಅಲ್ವಾ? ಡಿಸೈನ್ ಹೇಳಿ ಸರ್. ಎಷ್ಟು ನಿಮ್ಗೆ ಹೆವಿ ಇರುತ್ತೆ ಅದನ್ನ ಒಂದು ತೋರಿಸ್ತೀನಿ ಬನ್ನಿ ಸರ್. ಹೇಳಿ ಸರ್. ಬನ್ನಿ ಸರ್. ಹೆವಿ ಬಗ್ಗೆ ಹೇಳ್ತಾ ಇದ್ದೀರಾ? ನೀವೇ ಲಿಫ್ಟ್ ಮಾಡಿ ನೋಡಿ, ಓಕೆ, ನಿಮಗೆ ಗೊತ್ತಾಗುತ್ತೆ. ಓಕೆ, ರೋಸ್ ವುಡ್ಗೆ ಬೇರೆ ವುಡ್ಗೆ ಕಂಪೇರ್ ಮಾಡಿ ನೋಡೋಣ. ಓಕೆ ಅಲ್ವಾ? ಇದನ್ನ ಲಿಫ್ಟ್ ಮಾಡಿ ನೋಡೋಣ ವೀಕ್ಷಕರೇ. ನಿಮ್ಮ ಎದುರುಗಡೆನೆ ನಾನು ಲಿಫ್ಟ್ ಮಾಡಿ ನೋಡ್ತೀನಿ. ಸಾಧ್ಯ ಸರ್, ಸಾಧ್ಯನೇ ಇಲ್ಲ ನನ್ನ ಕೈಲಿ ಎತ್ತೋದಕ್ಕೆ. ಸೊ ಅದಕ್ಕೆ ಹೇಳೋದು ರೋಸ್ ಡ್ಯೂರಬಿಲಿಟಿ ಇರುತ್ತೆ, ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಒಂಥರ ಸ್ಟೋನ್ ಇದ್ದಂಗೆ ಸರ್. ಕಲ್ಲಿದಂಗೆ ಕರೆಕ್ಟ್ ಆಗಿ ಹೇಳಿದ್ರಿ. ಓಕೆ, ಸೊ ಈ ಡಿಸೈನ್ ಬಗ್ಗೆ ಹೇಳಿ. ಈ ಡಿಸೈನ್ ಬಗ್ಗೆ ಹೇಳಿ ನಮಗೆ. ಸಿಂಪಲ್ ಆಗಿರೋದು ಯಾರು ತುಂಬಾ ಇನ್ನು ಸಿಂಪಲ್ ಆಗಿ ಇಷ್ಟಪಡ್ತಾರೆ ಅಂತವರಿಗೋಸ್ಕರ ಈ ತರ ಒಂದು ಚೆನ್ನಾಗಿ ಮಾಡಿದ್ರೆ ಸರ್. ಇದು ಒಂಥರ ಕ್ವಾಲಿಟಿ ಲುಕ್, ಇವೆಲ್ಲ ಕ್ಲಾಸಿ ಲುಕ್. ಸೊ ಕ್ಲಾಸಿಕ್ ಎರಡು ಯಾರು ಇಷ್ಟಪಡ್ತಾರೆ ಸರ್. ನಮ್ಗೆ ಇಲ್ಲಿ ಇಡೋದಕ್ಕೆ ಸ್ವಲ್ಪ ಸ್ಪೇಸ್ ಕಮ್ಮಿ ಇರೋದ್ರಿಂದ ಸೊ ಎಲ್ಲ ಒಂದೊಂದು ಡಿಸೈನ್ ಒಂದೊಂದು ತರ ಕೊಟ್ಟಿದ್ದೀರಾ ಅಲ್ವಾ? ಸೊ ಕಸ್ಟಮರ್ ಇದಲ್ದೇನೆ ಅವ್ರು ಯಾವುದೇ ಫೋಟೋ ತಂದ್ಕೊಟ್ರು ಮಾಡ್ಕೊಡ್ತೀವಿ. ಓಕೆ ಸರ್, ಇದಲ್ದೆ ನಿಮ್ಗೆ ಮಹಾರಾಜ ಸೋಫಾಸ್ ತುಂಬಾ ಡಿಸೈನ್ಸ್ ಬರುತ್ತೆ, ರಾಯಲ್ ಆಗಿರುತ್ತೆ, ಆ ತರದ್ದು ಮಾಡ್ಕೊಡ್ತೀವಿ. ಎಲ್ಲಾದ್ರೂ ಮಾಡ್ಕೊಡ್ತೀರಾ ಅಲ್ವಾ? ಸರ್ ಈ ಸೆಟ್ ಬಗ್ಗೆ ಹೇಳಿ, ಎಷ್ಟು ಕಾಸ್ಟ್ ಆಗುತ್ತೆ ನಮಗೆ? ಸರ್ ಇದು ಬಂದು 85,000 ಆಗುತ್ತೆ ಸರ್. 85,000 ಆಗುತ್ತೆ. ಓಕೆ, ಸೂಪರ್. ನೆಕ್ಸ್ಟ್ ಸರ್, ನೆಕ್ಸ್ಟ್ ಎಲ್ಲ ಹೋಗ್ಬಿಡೋಣ ಇವಾಗ. ಸರ್ ಹಾಗೆ ಬನ್ನಿ, ಇದು ನೋಡಿ ಸರ್, ಕಂಪ್ಲೀಟ್ ಮಾಡರ್ನ್ ಸೋಫಾ. ಮಾಡರ್ನ್ ಸೋಫಾನ ಇದು? ಬಾಕ್ಸ್ ಟೈಪ್ ಫುಲ್ ಕಂಪ್ಲೀಟ್ ಬಾಕ್ಸ್ ಡಿಸೈನ್ಸ್ ಇದೆ ಸರ್. ಅಂಡ್ ಇದು ಈ ಮೇಲ್ಗಡೆ ಸಖತ್ತಾಗಿ ಕೊಟ್ಟಿದ್ದೀರಾ ನೀವು. ಇದು ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ನೋಡ್ಬೋದು ವೀಕ್ಷಕರೇ, ಕಂಪ್ಲೀಟ್ ಬಾಕ್ಸಿ ಡಿಸೈನ್ಸ್ ಅಲ್ಲಿ ಬರುವಂತದ್ದು. ನೋಡಿ ಇಲ್ಲಿ ಮೇಲ್ಗಡೆ ತುಂಬಾ ಚೆನ್ನಾಗಿದೆ. ಇದು ಇಷ್ಟ ಆಯ್ತು ಸರ್. ಇದು ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಈ ರೀತಿ ಡಿಸೈನ್ಸ್. ಕೆಲವೊಬ್ರು ತುಂಬಾ ಮಾಡರ್ನ್ ಆಗಿರ್ಬೇಕು ಅಂತ ನೋಡ್ತಾರೆ. ಹೌದು, ಅಂತವ್ರಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ? ಓಕೆ, ಸಖತ್ತಾಗಿದೆ ಸರ್. ಇದು ಕಾಸ್ಟ್ ಏನಾಗುತ್ತೆ ಸರ್? ಇದು ಸರ್ ಇದು ಕಾಸ್ಟ್ ಬಂದು ನಿಮಗೆ 65,000 ಆಗುತ್ತೆ. 65,000 ಆಗುತ್ತೆ. ಪರವಾಗಿಲ್ಲ ಸರ್, ರೇಟ್ ವೈಸ್ ನೋಡಿದ್ರು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಎಲ್ಲಿ ಹೋಗ್ಬಿಡ್ತಾ ಇದೀವಿ ಇವಾಗ? ಹಾಗೆ ಇಲ್ಲಿ ಬನ್ನಿ, ಇಲ್ಲೊಂದು ಕಾರ್ವಿಂಗ್ ಸೋಫಾ ಇದೆ. ಇದು ಕಾರ್ವಿಂಗ್ ಅಲ್ವಾ ಇದು? ಹೌದು. ಓಕೆ, ಇದು ನೋಡಿ, ಇದು ಕಂಪ್ಲೀಟ್ ಸೆಟ್. ಫ್ಲೋರಲ್ ಡಿಸೈನ್ ಅಲ್ವಾ ಇದು? ಹೌದು ಸರ್, ಹೌದು ಸರ್. ಫ್ಲೋರಲ್ ಕಾರ್ವಿಂಗ್ ಮಾಡಿದ್ದಾರೆ ವೀಕ್ಷಕರೇ, ನೋಡ್ಬೋದು. ಅಂಡ್ ಇದು ಅಷ್ಟೇ. ಇದ್ರ ಲೆಗ್ಸ್ ಎಲ್ಲ ತೋರಿಸ್ತೀನಿ ನಾನು ನಿಮಗೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಹೆವಿ ಆಗಿದೆ ನೋಡಿ. ರೋಸ್ ವುಡ್ ಇದೆಯಲ್ಲ, ಅದು ನೋಡೋಕ್ಕೆ ಚಂದ. ಯಾರು ರೋಸ್ ವುಡ್ದು ಗೊತ್ತು, ರೋಸ್ ವುಡ್ ಫ್ಯಾನ್ಸ್ ಇದ್ದವರು ಆರಾಮಾಗಿ ಇಲ್ಲಿ ಬಂದ್ಬಿಡ್ತಾರೆ ಸರ್. ಇಲ್ಲಿ ತುಂಬಾ ಜನ ರೋಸ್ ವುಡ್ ಇಷ್ಟಪಡ್ತಾರೆ. ನಂತರ ಬರೋರೆ ಸರ್ ರೋಸ್ ವುಡ್ ಹುಡ್ಕೊಂಡು ಬರ್ತಾರೆ. ಕರೆಕ್ಟಾಗಿ ಹೇಳಿದ್ರಿ, ರೋಸ್ ವುಡ್ಡನ್ನ ಹಾಕ್ಸೋರು ರೋಸ್ ವುಡ್ಡನ್ನು ಹುಡ್ಕೊಂಡು ಬರ್ತಾರೆ. ಸೊ ಇನ್ನು ಮುಂದೆ ಹುಡ್ಕೋ ಅಗತ್ಯ ಇಲ್ಲ. ರೋಸ್ ವುಡ್ ಎಂಪೋರಿಯಮು ಯಲಹಂಕದಲ್ಲಿರುತ್ತೆ, ಆರಾಮಾಗಿ ಬರ್ಬೋದು. ಸರ್ ಇದ್ರ ಕಾಸ್ಟ್ ಏನಾಗುತ್ತೆ? ಸರ್ ಇದು ಇನ್ಕ್ಲೂಡಿಂಗ್ ಸೆಂಟರ್ ಟೇಬಲ್ ಸೇರಿ. ಓಕೆ, 1,10,000 ಸರ್. 1,10,000. ಬಟ್ ನಮ್ಮ ವೀಕ್ಷಕರಿಗೆ 10% ಡಿಸ್ಕೌಂಟ್ ಇದ್ದೇ ಇದೆ ಅಲ್ವಾ? ಅದಕ್ಕಿಂತ ಇನ್ನೂ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ? ವೀಕ್ಷಕರೇ, ಸೆಂಟರ್ ಟೇಬಲ್ ಸೇರಿ ಬರುತ್ತೆ ಇದ್ರ ಜೊತೆ. ಆ್ಯಂಡ್ ಸೆಂಟರ್ ಟೇಬಲ್ ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಇದು ಕೂಡ ರೋಸ್ ವುಡ್ ಸೆಂಟರ್ ಟೇಬಲ್. ಲೆಗ್ಸ್ ಎಲ್ಲ ನೋಡಿ ಎಷ್ಟೊಂದು ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಸರ್. ನೆಕ್ಸ್ಟ್ ಹೋಗ್ಬಿಡೋಣ ಇವಾಗ. ಸರ್ ಹಾಗೆ ಬೆಡ್ ಇದೆ, ಕಾಟ್ಸ್ ಇದೆಯಾ? ಹೌದು. ಬನ್ನಿ ಸರ್, ತೋರಿಸ್ಬಿಡಿ ನಮಗೆ. ಸರ್ ಇದು ನೋಡಿ, ಇದು ಸ್ವಲ್ಪ ಮಾಡರ್ನ್ ಡಿಸೈನ್ ಬರುತ್ತೆ. ಓಕೆ, ಸೊ ಇದು ಬಂದ್ರೆ ನಿಮಗೆ ಕ್ವೀನ್ ಸೈಜ್ ಬರುತ್ತೆ. ಕ್ವೀನ್ ಸೈಜ್ ಅಲ್ವಾ? ಓಕೆ, 5/6.5 ಬರುತ್ತೆ. 5/6.5. ಓಕೆ, ಇಲ್ಲಿ ಸರ್ ಯಾರಾದ್ರೂ ಇಲ್ಲಿ ಕುಷನ್ಸ್ ಬೇಕು ಅಂದ್ರೆ ಮಾಡ್ಕೊಡ್ತೀವಿ ಸರ್. ನಾವು ಹೇಳಿದ್ದೆ, ಅವಾಗಲೇ ಹೇಳ್ದಂಗೆ ಕಸ್ಟಮರ್ಗೆ ಯಾವ ತರ ಬೇಕು ಅದನ್ನ ನಾವು ಮಾಡ್ಕೊಡ್ತೀರಾ. ಕುಷನ್ ಬೇಕು, ಹೆಡ್ ಬೋರ್ಡ್ ಬೇಕು, ಡ್ರಾವರ್ ಬೇಕು, ಸ್ಟೋರೇಜ್ ಬೇಕು, ಏನ್ ಬೇಕಾದ್ರೂ ಮಾಡ್ಕೊಡ್ತೀರಾ? ಓಕೆ, ಇದು ವಿದೌಟ್ ಸ್ಟೋರೇಜ್ ಅಲ್ವಾ ಸರ್? ಇದು ಹೌದು ಸರ್, ವಿತೌಟ್ ಸ್ಟೋರೇಜ್. ವಿತ್ ಸ್ಟೋರೇಜ್ ಬೇಕಾದ್ರೆ ಮಾಡ್ಕೊಡಕ್ಕಾಗತ್ತಾ? ಎಲ್ಲ ಮಾಡ್ತೀವಿ ಸರ್, ಎವ್ರಿಥಿಂಗ್ ಎಲ್ಲ ಮಾಡ್ಕೊಡ್ತೀವಿ. ಓಕೆ, ಸೂಪರ್. ಆಮೇಲೆ ಇದು ಕ್ವೀನ್ ಸೈಜ್ ಆದ್ರೆ ಏನ್ ರೇಟ್ ಆಗುತ್ತೆ?
ಕಿಂಗ್ ಸೈಜ್ ಆದ್ರೆ ಏನು ಸರ್ ಕ್ವೀನ್ ಸೈಜ್ ಆದ್ರೆ ಹಾ ಹಾ ನಿಮಗೆ 65,000 ಆಗುತ್ತೆ. 65,000. ಕಿಂಗ್ ಸೈಜ್ ಆದ್ರೆ 75,000 ಆಗುತ್ತೆ. 10,000 ಜಾಸ್ತಿ. ವಿತ್ ಸ್ಟೋರೇಜ್ ಆದ್ರೆ ಎಷ್ಟಾಗುತ್ತೆ? ನಿಮಗೆ ವಿತ್ ಸ್ಟೋರೇಜ್ ಬೇಕು 95,000 ಆಗುತ್ತೆ. 95,000 ಆಗುತ್ತೆ. ಕಂಪ್ಲೀಟ್ ಆಗಿ ವಿತ್ ಸ್ಟೋರೇಜ್ ಬೇಕು ಅಂದ್ರೂ ಕೂಡ ಮಾಡ್ಕೊಡ್ತಾರೆ ಇವರು, ನೋಡ್ತಾ ಇರ್ಬೋದು. ಮ್ಯಾಟ್ರಸ್ ಎಲ್ಲ ಏನು ಸಿಗಲ್ಲ ನಿಮ್ಮ ಹತ್ರ? ಸರ್ ಮ್ಯಾಟ್ರಸ್ ಎಲ್ಲ ಏನು ಸಿಗಲ್ಲ ಸರ್. ಓಕೆ ಓಕೆ, ಜಸ್ಟ್ ಕಾಟ್ಸ್ ಮಾತ್ರ. ಕಾಟ್ಸ್ ಮಾತ್ರ, ಅದರಲ್ಲೂ ಓನ್ಲಿ ವುಡನ್. ಓನ್ಲಿ ವುಡನ್. ಓನ್ಲಿ ವುಡನ್. ಓಕೆ ಸರಿ ಸರ್. ಓಕೆ ನೆಕ್ಸ್ಟ್ ಹೋಗ್ಬಿಡೋಣ ಸರ್. ಬನ್ನಿ ಸರ್. ಇದು ಬಂದು ಟೀಕ್ವುಡ್ ಬೆಡ್. ಟೀಕ್ವುಡ್ ಬೆಡ್ ಅಲ್ಲೇ ನೋಡಿದ್ವಲ್ಲ ಅದೇ ತರದೇ. ಟೀಕ್ವುಡ್ ಅಂದ್ರೆ ಪ್ಯೂರ್ ಟೀಕ್ವುಡ್ ಸರ್. ಅಸ್ಸಾಂ ಟೀಕ್ ಅಲ್ಲ. ನಾವು ಹೋಗ್ಲೇ ಹೇಳ್ದಂಗೆ ಅಸ್ಸಾಂ ಟೀಕ್ ಎಲ್ಲ ಯೂಸ್ ಮಾಡಲ್ಲ. ಯೂಸ್ ಮಾಡೋದಿಲ್ಲ. ಕಂಪ್ಲೀಟ್ ಆಗಿ ಇದು ಟೀಕ್ವುಡ್ ಅಲ್ಲೇ ಬರುತ್ತೆ. ಎಲ್ಲಿಂದ ಬರುತ್ತೆ ಟೀಕ್ವುಡ್ ಸರ್? ಟೀಕ್ವುಡ್ ಇದು ಬಂದು ಕಡೂರಿಂದ ಬರುತ್ತೆ. ಕಡೂರಿಂದ ಬರುತ್ತೆ. ಪ್ಯೂರ್ ಅಲ್ವಾ ಅದು? ಪ್ಯೂರ್ ಟೀಕ್ವುಡ್ ಸರ್. ಓಕೆ, ಸೊ ಇದು ಟೀಕ್ವುಡ್. ಇನ್ನೊಂದು ಸರ್, ಅವ್ರಿಗೆ ಏನೋ ಡೌಟ್ ಇತ್ತು ಅಂದ್ರೆ ಅವ್ರ ಜೊತೆ ಯಾವ್ದಾದ್ರು ಕಾರ್ಪೆಂಟರ್ ಕರ್ಕೊ ಬಂದು ಚೆಕ್ ಮಾಡಿಸಿ ಆಮೇಲೆ ತಗೊಂಬೋದಲ್ವಾ? ಓಕೆ ಸರ್, ಇದು ಕ್ವೀನ್ ಸೈಜ್ ಕಿಂಗ್ ಸೈಜ್? ಇದು ಕ್ವೀನ್ ಸೈಜ್ ಸರ್. ಕ್ವೀನ್ ಸೈಜ್. ಓಕೆ, ಇದ್ರ ಬೆಲೆ ಏನಾಗುತ್ತೆ ಸರ್ ಇದು? ಸರ್ ಇದ್ರ ರೇಟ್ ಬಂದು 45,000 ಆಗುತ್ತೆ. 45,000. ಕಿಂಗ್ ಸೈಜ್ ಆದ್ರೆ? ಕಿಂಗ್ ಸೈಜ್ ಆದ್ರೆ ನಿಮ್ಗೆ ಇನ್ನೂ ಒಂದು 6,000 ಜಾಸ್ತಿ ಆಗುತ್ತೆ. 6,000 ರುಪೀಸ್ ಜಾಸ್ತಿ ಆಗುತ್ತೆ. ಇದ್ರಲ್ಲೂ ನಮಗೆ ಹೆಡ್ ಬೋರ್ಡು, ಹೌದು, ಸ್ಟೋರೇಜು ಎಲ್ಲ ಸಿಗುತ್ತಾ ಬೇಕಂತಂದ್ರೆ? ಎಲ್ಲ ಸಿಗುತ್ತೆ ಸರ್. ಇದಕ್ಕೂ ಗ್ಯಾರಂಟಿ ವಾರಂಟಿ ಎಲ್ಲ ಇರುತ್ತಾ ಸರ್? ನಮ್ ಇದು ಬಂದು ನಿಮಗೆ ವಾರಂಟಿ ಅಂದ್ರೆ 10 ಇಯರ್ಸ್ ಕೊಡ್ತೀನಿ. 10 ವರ್ಷ ಕೊಡ್ತೀರಾ? 10 ಇಯರ್ಸ್ ಕೊಡ್ತೀನಿ. ಓ ಸೂಪರ್ ಸರ್. ನಿಮ್ಗೆ ಅದೇ ರೋಸ್ ವುಡ್ 25 ಇಯರ್ಸ್ ಕೊಡ್ತೀನಿ. ರೋಸ್ ವುಡ್ 25 ವರ್ಷ ವಾರಂಟಿ ಇದೆಯಾ? ಹೌದು. ಸೂಪರ್ ಸರ್, ಇದು 25 ವರ್ಷ. ನಾವು ವುಡ್ಗೆ ಮಾತ್ರ ಸರ್. ಇದಕ್ಕೆಲ್ಲ ಬರಲ್ಲ. ಹುಳ ಬರಲ್ಲ ಅಂತ ಹೇಳ್ತೀರಾ? ಇಲ್ಲ, ಏನು ಬರಲ್ಲ. ಹುಳ ಬಂದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ. ಎಕ್ಸ್ಚೇಂಜ್ ಮಾಡ್ಕೊಡ್ತೀರಾ? ಹುಳ ಬರೋದು, ಪುಡಿ ಆಗೋದು, ಕ್ರ್ಯಾಕ್ ಬರೋದು ಏನು ಆಗಲ್ಲ. 25 ವರ್ಷ ಆಗಲ್ಲ ಅಂತ ಹೇಳ್ತೀರಾ ನೀವು? ಸಾಕ ಸರ್, ಒಳ್ಳೆ ಕಾನ್ಫಿಡೆನ್ಸ್ ಇದೆ ನಿಮ್ಗೆ ನಿಮ್ ವುಡ್ ಮೇಲೆ. ಏನೇ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಇದ್ರೆ ಓಕೆ, ನಾವು ಅದನ್ನ ಸರ್ವಿಸ್ ಮಾಡ್ಕೊಡ್ತೀವಿ. ಓಕೆ 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 ಸರಿ. ಸೊ ಈ ಹುಳ ಬಿತ್ತು ಪೌಡ್ ಉದುರುತ್ತೋ ಅಂತ ಹೇಳಿದ್ರೆ ಓಕೆ, ಪೀಸ್ ಟು ಪೀಸ್ ಎಕ್ಸ್ಚೇಂಜ್. ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ ಸರ್? ಈಗ ರಬ್ಬರ್ ವುಡ್. ರಬ್ಬರ್ ವುಡ್ ಹೌದು. ಎಷ್ಟು ಸರ್ ಇದು ರೇಟ್? ಇದು ಬಂದು ನಿಮಗೆ 28,000 ಆಗುತ್ತೆ. 28 ಆಗುತ್ತೆ. 3+2 ಬರುತ್ತೆ. ಇದರಲ್ಲೂ ಡ್ಯೂರಾಫ್ಲೆಕ್ಸ್ ಕುಷನ್ ಬರುತ್ತೆ. 3+2 ಅಲ್ವಾ? ಹೌದು. ಸೊ ಕ್ವಾಲಿಟಿ ಹೇಳಿ ಇದ್ರ ಬಗ್ಗೆ. ಕ್ವಾಲಿಟಿ ಇದೇನಾಗುತ್ತೆ ಅಂದ್ರೆ, ಇದು ಕೇರಳದಿಂದ ಬರುತ್ತೆ ಮರ. ಸೊ ಕೇರಳದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದನ್ನ ಕಟ್ ಮಾಡ್ಬಿಟ್ಟು 1 ಇಯರ್ ಸಮುದ್ರದ ಉಪ್ಪು ನೀರಲ್ಲಿ ಹಾಕಿಟ್ಟಿರ್ತಾರೆ. ಸಮುದ್ರದ ಉಪ್ಪು ನೀರಲ್ಲಿ ಹಾಕ್ತಾರೆ? ಅದಾದ್ಮೇಲೆ ಕಟ್ ಮಾಡಿ ಓಕೆ, ಸೊ ಇಲ್ಲಿಗೆ ನಮಗೆ ಬರುತ್ತೆ. ಓಕೆ ಓಕೆ ಓಕೆ. ಎಲ್ಲ ಸೊ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಆಗಿರುತ್ತೆ ಅಂತ ಹೇಳ್ಬೋದು ಹಾಗಾದ್ರೆ. ಸೊ ಅದೇ ಕಾರಣಕ್ಕೆ ಇದರಲ್ಲಿ ಯಾವುದೇ ತರ ಟರ್ಮೈಟ್ ಪ್ರಾಬ್ಲಮ್ ಆಗಲಿ ಬೇರೆ ಯಾವುದೇ ತರ ಪ್ರಾಬ್ಲಮ್ ಬರಲ್ಲ. ಸೊ ಇದರಲ್ಲೂ ಪ್ರಾಬ್ಲಮ್ ಇಲ್ಲ. ಹೌದು. ಇದಕ್ಕೆ ವಾರಂಟಿ ಇದೆಯಾ? 20-25 ಇಯರ್ಸ್ ಯೂಸ್ ಮಾಡ್ಬೋದು ಸರ್. ಇದಕ್ಕೂ ವಾರಂಟಿ ಇದೆಯಾ? ಇದಕ್ಕೆ ನಾವು 2 ಇಯರ್ಸ್ ವಾರಂಟಿ ಕೊಡ್ತೀವಿ. 2 ವರ್ಷ ವಾರಂಟಿ ಕೊಡ್ತೀರಾ ಅಲ್ವಾ? ಸೂಪರ್. ಪ್ರೈಸ್ ಏನಂದ್ರಿ ಸರ್ ಇದು? ಪ್ರೈಸ್ ಬಂದು 28,000 ಆಗುತ್ತೆ. 28,000 ಆಗುತ್ತೆ. ಸೂಪರ್ ಸರ್. ರಬ್ಬರ್ ವುಡ್ ನ್ಯಾಚುರಲ್ ಕಲರ್ ಸರ್. ನ್ಯಾಚುರಲ್ ಆಯ್ತು. ನ್ಯಾಚುರಲ್ ಕಲರ್. ಸೊ ಇದಕ್ಕೆ ಯಾವುದೇ ಪಾಲಿಶ್ ಇಲ್ಲ? ಯಾವುದೇ ತರ ಪಾಲಿಶ್ ಇಲ್ಲ, ಕಲರ್ ಮಾಡಿಲ್ಲ, ಯಾವುದೇ ತರ ಕಲರ್ ಮಾಡಿಲ್ಲ. ಸೊ ಇದನ್ನೇ ಇಲ್ಲೊಂದಿದೆ ನೋಡಿ ಸರ್. ಇದು ರಬ್ಬರ್ ವುಡ್ ಏನಾ? ಹೌದು, ಇದು ರಬ್ಬರ್ ವುಡ್. ಓಕೆ. ಸೊ ಇದರಲ್ಲಿ ನೋಡಿ, ರಬ್ಬರ್ ವುಡ್ಗೆ ರೋಸ್ ವುಡ್ ಕಲರ್ ಮಾಡಿದೀವಿ. ರೋಸ್ ವುಡ್ ಕಲರ್ ಮಾಡಿದೀರಾ ಅಲ್ವಾ? ನಾವು ಮ್ಯಾಚ್ ಮಾಡ್ತೀವಿ ರೋಸ್ ವುಡ್ಗೆ ಅಂತ ಹೇಳಿದ್ರೆ ಮ್ಯಾಚ್ ಆಗಲ್ಲ ಸರ್, ಸಾಧ್ಯನೇ ಇಲ್ಲ ಅಂತ ಹೇಳ್ತೀರಾ. ಸೊ ವೀಕ್ಷಕರೇ, ನೀವು ಆಲ್ರೆಡಿ ನೋಡ್ಕೊಂಡ್ ಬಂದಿರ್ತೀರಾ ಇದು ರೋಸ್ ವುಡ್ದು. ನೋಡಿ, ಅದನ್ನ ನೋಡಿ, ಇದನ್ನ ನೋಡಿ, ಗೊತ್ತಾಗ್ಬಿಡುತ್ತೆ ಸರ್, ಗೊತ್ತಾಗ್ಬಿಡುತ್ತೆ. ಸೊ ಯಾರ್ಯಾರಿಗೆ ಗೊತ್ತು ಒರಿಜಿನಲ್ ಇದು ರೋಸ್ ವುಡ್, ಅವ್ರಿಗೆ ಕಲರ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಯಾರಿಗೆ ಗೊತ್ತಿಲ್ಲ ನೋಡಿ, ನಿಮಗೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ರೋಸ್ ವುಡ್ ಪಾಲಿಶ್ ಹಾಕ್ಬಿಟ್ಟು ಈ ರೀತಿ ಚೀಟ್ ಮಾಡೋ ಸಾಧ್ಯತೆಗಳು ಕೂಡ ಇರುತ್ತೆ ಹೊರಗಡೆ ಮಾರ್ಕೆಟ್ ಅಲ್ಲಿ. ಬಟ್ ನೀವು ಕರೆಕ್ಟ್ ಆಗಿ ಪರಿಶೀಲಿಸಿ ತಗೊಂಡ್ಬರ್ಬೇಕು. ಯಾವ್ದನ್ನು ಮ್ಯಾಚ್ ಮಾಡೋದಕ್ಕಾಗಲ್ಲ ಸರ್, ಆಗೋದಿಲ್ಲ ಅಂತ ಹೇಳ್ತೀರಾ? ಹೇಗಿರುತ್ತೆ ಹಾಗೇನೆ, ಹಾಗೆ ಇರುವಂತದ್ದು ಅಲ್ವಾ? ಸೂಪರ್ ಸರ್. ಸರ್ ಈಗ ರೋಸ್ ವುಡ್ ನೋಡಿದ್ರಿ? ಹೌದು, ರೋಸ್ ವುಡ್ ವಿತ್ ಕಾರ್ವಿಂಗ್ ವರ್ಕ್ ಇಲ್ಲ. ಹೌದು. ಸೊ ಇದು ಟೀಕ್ವುಡ್ ವಿತ್ ಕಾರ್ವಿಂಗ್ ವರ್ಕ್. ಟೀಕ್ವುಡ್ ವಿತ್ ಕಾರ್ವಿಂಗ್ ಸೋಪ್ ಅಲ್ವಾ ಇದು? ಹೌದು, ಇದು ಕಾರ್ವಿಂಗ್ ಬರುತ್ತೆ. ಫ್ಲವರ್ ಅಂಡ್ ಪಿಕಾಕ್ ವೀಕ್ಷಕರೇ ನೋಡ್ತಾ ಇರ್ಬೋದು. ಕಾರ್ವಿಂಗ್ ನೋಡಿ, ಇವೆಲ್ಲ ಹ್ಯಾಂಡ್ ಮೇಡ್ ಅಲ್ವಾ ಸರ್? ಇದು ಹ್ಯಾಂಡ್ ಕಾರ್ವಿಂಗ್ ಮಾಡಿ ಸಖತ್ತಾಗಿ ಮಾಡಿದ್ದೀರಾ ಸರ್, ತುಂಬ ಚೆನ್ನಾಗಿದೆ, ಹೆವಿ ಕಾಣಿಸ್ತಾ ಇದೆ ಡಿಸೈನ್ಸು. ಆ್ಯಂಡ್ ನೋಡ್ತಾ ಇರ್ಬೋದು, ಇದ್ರ ಹ್ಯಾಂಡಲ್ಸ್ ಇರ್ಬೋದು ಆ್ಯಂಡ್ ಲೆಗ್ಸ್ ಇರ್ಬೋದು. ನಾನು ನಿಮಗೆ ಇನ್ನೊಂದು ಹೇಳ್ತೀನಿ ಸರ್. ಹೇಳಿ ಸರ್. ಆ್ಯಕ್ಚುಲಿ ಈ ಸೈಜ್ ನಾರ್ಮಲ್ ನೀವು ಆ ಸೋಫಾಗಳು ನೋಡಿದಾಗ ಹೌದು, ಸೊ ಸೈಜ್ ಕಮ್ಮಿ ಇರುತ್ತೆ. ಓಕೆ ಓಕೆ. ಇದರಲ್ಲಿ ಮತ್ತೆ ಇನ್ನೊಂದು ಕಾರ್ವಿಂಗ್ ಸೋಫಾ ಇತ್ತಲ್ಲ, ಹೌದೌದು, ಅದರಲ್ಲಿ 24 ಇಂಚಸ್ ಇಟ್ಟಿದ್ದೀವಿ. ಸೊ ಏನಕ್ಕೆ ಅಪೋಲಿಸ್ಟಿ ಸೋಫಾಸ್ ಇರುತ್ತಲ್ಲ, ಹೌದು, ಆ ಕಂಫರ್ಟೇ ಬರಲಿ ಅಂತ ಜನ ಓಕೆ 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 ಕೂತ್ಕೊಂಡು ಫೀಲ್ ಮಾಡಿದ್ದಕ್ಕೆ. ಕುತ್ಕೊಂಡು ಡೆಫಿನೆಟ್ಲಿ ವೀಕ್ಷಕರೇ, ನಾನು ಇಲ್ಲಿ ಕುತ್ಕೊಳ್ಳೇಬೇಕು ನೋಡಿ, ಎಷ್ಟು ಆರಾಮಾಗಿ ಕುತ್ಕೊಂಡಿದ್ದೀನಿ. ನನ್ನ ಕಾಲು ಕೂಡ ಮುಂದೆವರೆಗೆ ಇರುತ್ತೆ ಅಂತ ಹೇಳ್ಬೋದು. ಒಂದು 2 ಅಡಿ ಸಿಕ್ಕಿದ್ರೆ ಆರಾಮಾಗಿ ಕುತ್ಕೊಬೋದು ಸರ್. ನೋಡಿ, ಕಂಫರ್ಟ್ ತುಂಬ ಚೆನ್ನಾಗಿದೆ. ಸೊ ಇದರಲ್ಲೂ ಕುಷನ್ ಬಂದು ಡ್ಯೂರಾಫ್ಲೆಕ್ಸ್ ಇರುತ್ತೆ. ಓಕೆ. ಪ್ರೈಸ್ ಏನಾಗುತ್ತೆ ಸರ್ ಇದ್ರದ್ದು? ಸರ್ ಪ್ರೈಸ್ ಬಂದು ಇದು 62,000 ಆಗುತ್ತೆ ಸರ್. 62,000 ಅಲ್ವಾ? ಹೌದು ಸರ್. ಇದಕ್ಕೆ ಗ್ಯಾರಂಟಿ ವಾರಂಟಿ 10 ವರ್ಷನಾ? ಸೊ 10 ಇಯರ್ಸ್. ಯಾವುದೇ ಟೀ ಕುಡ್ಗೋ ಹೋದ್ರೂ 10 ಇಯರ್ಸ್ ವಾರಂಟಿ. 10 ಇಯರ್ಸ್ ವಾರಂಟಿ ಇದ್ದೇ ಇರುತ್ತೆ. ಓಕೆ ಸರ್. ಇವೆಲ್ಲ ಕೆಲವೊಂದು ಇದು ಎಕ್ಸಾಂಪಲ್ಸ್ ಮಾತ್ರ. ಹೌದು ಸರ್. ಓಕೆ ಸರ್. ನಿಮ್ಮ ಹತ್ರ ಡೈನಿಂಗ್ ಟೇಬಲ್ಗಳು ಅವೈಲೇಬಲ್ ಇದೆ? ಡೈನಿಂಗ್ ಟೇಬಲ್ ಸಿಗುತ್ತೆ ಸರ್. ಇವಾಗ ಸ್ಟಾಕ್ ಇಲ್ಲ, ಆಕ್ಚುಲಿ ಎಲ್ಲ ಗೋಡೌನ್ ಅಲ್ಲಿ ಇದೆ. ಓಕೆ. ಸೊ ಬಂದ್ರೆ ಕಸ್ಟಮರ್ ಬಂದ್ರೆ ನಾನು ಅದನ್ನು ತೋರಿಸ್ತೇನೆ. ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ? ಸೊ ಬಂದು ನಿಮಗೆ ರಬ್ಬರ್ ಬಂದು 24,000 ಇರುತ್ತೆ. ಓಕೆ. ಸೊ ಟೀ ಕುಡ್ ಬಂದು 45-50,000 ಆಗುತ್ತೆ. ರೋಸ್ ವುಡ್ ಬಂದು ಅಬೌವ್ 60,000 ಇಂದ ಸ್ಟಾರ್ಟ್ ಆಗುತ್ತೆ. 60,000 ಸ್ಟಾರ್ಟ್ ಆಗುತ್ತೆ. ಅಂಡ್ ಸೋಫಾಗಳು ರಬ್ಬರ್ ವುಡ್ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಸೋಫಾಗಳು ರಬ್ಬರ್ ವುಡ್ ಬಂದು ನಿಮಗೆ 26,000 ಇಂದ ಸ್ಟಾರ್ಟ್. 26,000 ಇಂದ. ಟೀಕ್ ಸೋಫಾಗಳು ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ?
ಆಗುತ್ತೆ? ಟೀಕ್ ಸೋಫಾ ಬಂದು 45 ಇಂದ ಸ್ಟಾರ್ಟ್ ಆಗುತ್ತೆ. 45,000ದಿಂದ. ರೋಸ್ ವುಡ್ ಯಾವ್ದ್ರಿಂದ ಸ್ಟಾರ್ಟ್ ಆಗುತ್ತೆ? ರೋಸ್ವುಡ್ ಬಂದು ನಿಮಗೆ 70,000 ಇಂದ ಸ್ಟಾರ್ಟ್ ಆಗುತ್ತೆ. 70,000ದಿಂದ. ಮ್ಯಾಕ್ಸ್ ಅಂದ್ರೆ ಎಷ್ಟು ರೇಟ್ಗೆ ಇದೆ ಸರ್ ನಿಮ್ಮ ಹತ್ರ? ನಮ್ಮ ಮ್ಯಾಕ್ಸ್ ಅಂದ್ರೆ ಸರ್ 2.5 lakh ವರೆಗೂ ಇದೆ. 2.5 ಲಕ್ಷದವರೆಗೂ ಇದೆ. ವುಡನ್ ಸೋಫಾ. ವುಡನ್ ಸೋಫಾ, ಅದೇ ಗೊತ್ತಾಯ್ತು ವುಡನ್ ಸೋಫಾ. ಬಟ್ 2.5 ಲಕ್ಷದ ಕೂಡ ನೀವು ಮಾಡಿದ್ದೀರಾ ಅಂತ ಹೇಳ್ಬೋದು ಅಲ್ವಾ? ಸೂಪರ್, ಡನ್ ಸರ್. ಇವಾಗ ಓಡಾಡಬೇಕಾದ್ರೆ ಕೆಲವೊಂದು ಹೋಮ್ ಡೆಕೋರ್ ಐಟಮ್ಗಳನ್ನು ಕೂಡ ನಿಮ್ಮ ಇದರಲ್ಲಿ ನೋಡಿದೆ ನಾನು. ಪೂಜಾಸ್ ಇರ್ಬೋದು, ಬೇರೆ ಬೇರೆ ಐಟಮ್ಸ್ಗಳ ಒಂದ್ 2-3 ತೋರಿಸ್ಕೊಳ್ಬೋದಾ ನಮಗೆ? ಸರ್ ತೋರಿಸ್ಬೋದು. ಹೇಳಿ ಸರ್ ಒಂದ್ 2-3. ಇದು ರೋಸ್ವುಡ್ ಟೆಂಪಲ್. ಓಕೆ, ಸಿಂಪಲ್ ಡಿಸೈನ್. ನಾವು ಇದು ಜಸ್ಟ್ ಸ್ಯಾಂಪಲ್ಗೋಸ್ಕರ ಇಟ್ಕೊಂಡಿದ್ದೀವಿ. ಸ್ಯಾಂಪಲ್ಗೋಸ್ಕರ ಮಾಡ್ತಿರೋದು. ಓಕೆ, ನಾವು ಮಾಡೋದು ಈಗ ಜಾಸ್ತಿ ನಮ್ಮ ಹತ್ರ ಮಾಡೋದೆಲ್ಲ 4 feet 5 feet 6 feet ವರೆಗೂ ಹೈಟ್ 6 feet ವರೆಗೆ ದೊಡ್ಡ ದೊಡ್ಡದೆಲ್ಲ ಮಾಡ್ಕೊಡ್ತೀರಾ? ದೊಡ್ಡದೆಲ್ಲ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಇಟ್ಟಿರೋದು ಏನಕ್ಕೆ ಅಂದ್ರೆ ಸ್ಪೇಸ್ ತುಂಬಾ ಕಮ್ಮಿ ಇರೋದ್ರಿಂದ ಓಕೆ, ಸೊ ಸ್ಯಾಂಪಲ್ಗೋಸ್ಕರ ಇಟ್ಟಿದ್ದೀನಿ. ಸರ್ ಏನ್ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ? ಸೊ ಇದು ಬಂದು ನಿಮಗೆ 14,000. ಇದೇ ನಮ್ಮ ಸ್ಟಾರ್ಟಿಂಗ್ ಪ್ರೈಸ್ ಅಂದ್ರೆ. ಇದೇ ಸ್ಟಾರ್ಟಿಂಗ್ ಪ್ರೈಸ್ 14,000 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಅದು ನಿಮಗೆ ಇದಕ್ಕಿಂತ ಚಿಕ್ಕದು ಸಿಗುತ್ತೆ. ಅವು ನಿಮ್ಗೆ ಅದು ಬಂದು 8,000 ಎಲ್ಲ ಆಗುತ್ತೆ. ಒಂದು 8,000 ಇಂದ ಪ್ರಾರಂಭ. ಇದು ಮಿನಿಮಮ್ ಸೈಜ್ ಸರ್ ಕರೆಕ್ಟ್ ಆಗಿ ಸೈಜ್ ಬೇಕೇ ಬೇಕು, ಸ್ಟ್ಯಾಂಡರ್ಡ್ ಇದು ಅಲ್ವಾ? ಓಕೆ ಓಕೆ. ಸೊ ನಿಮ್ಗೆ ಇನ್ನ ಟೆಂಪಲ್ ಅಲ್ಲಿ ಕಮ್ಮಿ ಅಂತ ಹೇಳಿದ್ರೆ ಟೀಕ್ ವುಡ್ ಇದೆ. ಇದು ಟೀಕ್ ವುಡ್. ಸೊ ಇದ್ರಲ್ಲಿ ಬಂದು ನಿಮಗೆ 9,000 ಆಗುತ್ತೆ ಸರ್. 9,000 ಪ್ಯೂರ್ ಟೀಕ್ ವುಡ್. ಹೌದು. ಓಕೆ 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 ಓಕೆ. ಸೊ ಇದರಲ್ಲಿ ಒಂದು ಚಿಕ್ಕದಾಗ ಒಂದು ಡ್ರಾಯರ್ ಬರುತ್ತೆ. ಡ್ರಾಯರ್ ಕೂಡ ಮಾಡಿದ್ದೀರಾ ಇದೊಂದು ಸೆಪರೇಟ್ ಇರುತ್ತೆ. ಸೊ ಇದು ರಿಮೂವ್ ಮಾಡ್ಬೋದು, ಬೇಕು ಓಕೆ 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 ಓಕೆ. ಇಲ್ಲ ಅಂತ ತೆಗೆದಿಡಬಹುದು. ಓಕೆ, ಸೊ ಇದು 9,000 ಅಲ್ವಾ ಸರ್? ಇದು 9,000 ಆಗುತ್ತೆ. ಓಕೆ, ಟೀಕ್ ವುಡ್ ಸ್ಟಾರ್ಟಿಂಗ್ ಪ್ರೈಸ್. ಓಕೆ, ಬನ್ನಿ ಸರ್ ಇನ್ನೂ ಏನಾದರೂ ಒಂದು ಸ್ವಲ್ಪ ಹೋಮ್ ಡೆಕೋರ್ಗಳನ್ನು ನಮಗೆ ತೋರಿಸ್ಕೊಡಿ ಹಾಗೆ. ಸೊ ವಾಲ್ ಕ್ಲಾಕ್ ಇಂದ ಸ್ಟಾರ್ಟ್ ಮಾಡ್ಬೇಡ ಸರ್ ಇಲ್ಲಿ? ಓಕೆ, ಕಂಪ್ಲೀಟ್ ರೋಸ್ವುಡ್. ಕಂಪ್ಲೀಟ್ ರೋಸ್ವುಡ್ ಆಯ್ತು. ಎಷ್ಟಾಗುತ್ತೆ ಸರ್ ಇದು? ಸೊ ಇದು ಬಂದು ನಿಮಗೆ 4,300 rupees ಆಗುತ್ತೆ. 4,300. ಇದ್ರಲ್ಲಿ ತುಂಬಾ ಬೇರೆ ಬೇರೆ ಇದೆ ಅಲ್ವಾ ನಿಮ್ಮ ಹತ್ರ? ಫೇಸ್ ನೋಡಿ. ಓಕೆ, ಕೇರಳ ಕಥಕಳಿ ಆ ಫೇಸ್ ಬಂದು ನಮ್ಮ ಇಂಡಿಯನ್ ಕಲ್ಚರ್ ನ ರೆಪ್ರೆಸೆಂಟ್ ಮಾಡ್ತಾರೆ. ಯಾರಿಗಾದ್ರೂ ಫಾರಿನರ್ ಇರೋರಾಗಿರ್ಬೋದು, ಯಾರಿಗಾದ್ರೂ ಗಿಫ್ಟ್ ಮಾಡ್ಬೇಕಂದ್ರೆ ಒಳ್ಳೆಯದು ಅಂತ ಹೇಳ್ತೀರಾ ಅಲ್ವಾ? ಓಕೆ, ಸೊ ಇದರಲ್ಲಿ ಸೂರ್ಯ ಮಾಡೆಲ್ ಕೂಡ ಇದೆ ನಿಮ್ಮ ಹತ್ರ ಅಲ್ವಾ? ಸನ್ ಮಾಡೆಲ್ ಇದೆಷ್ಟಾಗುತ್ತೆ ಸರ್? ಸೇಮ್ ಪ್ರೈಸ್ ಸರ್, ಅದನ್ನು ಸೇಮ್ ಪ್ರೈಸ್. 4,500 ಎಲ್ಲ ಸೇಮ್ ಪ್ರೈಸ್ ಇದೆ. ಡಿಸೈನ್ಸ್ ಮಾತ್ರ 3 ಡಿಸೈನ್ಸ್ ಇದೆ. ಬೇರೆ ಬೇರೆ ಡಿಸೈನ್ಸ್ ಇದೆ. 1 2 ಇನ್ನೊಂದು ಶಂಕು ಬರುತ್ತೆ. ಇದು ಶಂಕು ಮಾಡೆಲ್ ಇದು? ಹೌದು ಸರ್. ಓಕೆ, ಸೊ ವೀಕ್ಷಕರೇ ನೋಡ್ಬೋದು, ಇದು ಶಂಕು ಮಾಡೆಲ್ ನೋಡಿ, ತುಂಬಾ ಚೆನ್ನಾಗಿದೆ ಇದು. ಸೊ ಪ್ರತಿಯೊಂದು ನಮ್ಮ ಹತ್ರ ಎಲ್ಲ ಹ್ಯಾಂಡ್ ಕ್ರಾಫ್ಟೆಡ್ ಸರ್. ಹ್ಯಾಂಡ್ ಕ್ರಾಫ್ಟೆಡ್ ಇವು ಕೂಡ ಎಲ್ಲ ಹ್ಯಾಂಡ್ ಕ್ರಾಫ್ಟೆಡ್ ಏನಾ ಸರ್ ಇದು? ಹೌದು ಸರ್. ಇನ್ನೇನಿದೆ? ಬನ್ನಿ ಸರ್ ಇಲ್ಲಿ. ರಾಧಾಕೃಷ್ಣ. ಓಕೆ, ಇದು ಇನ್ಲೇ ವರ್ಕ್ ಸರ್. ಮೈಸೂರು ಇನ್ಲೇ ಅನ್ನೋದು ವರ್ಲ್ಡ್ ಫೇಮಸ್. ಮೈಸೂರು ಇನ್ಲೇ ವರ್ಕ್. ಓಕೆ, ಸೊ ಇದ್ರಲ್ಲಿ ನೀವು ಏನೇನ್ ನೋಡ್ತಾ ಇದೀರಾ ಯಾವ್ದು ಕಲರ್ ಅಲ್ಲ ಸರ್. ಯಾವ್ದು ಕಲರ್ ಅಲ್ಲ, ಒಂದು ವುಡ್. ಓನ್ಲಿ ಈ ವೈಟ್ ನೋಡ್ತಿದಾರೆ ಅದು ಮಾತ್ರ ಫೈಬರ್ ಯೂಸ್ ಮಾಡಿದ್ದಾರೆ. ಓಕೆ, ಇನ್ ಪ್ರತಿ ಒಂದು ವುಡ್ ಏನೇ ಸರ್. ಸೊ ಕಲರ್ ಮಾಡಿಲ್ಲ, ಕಲರ್ ಯಾವ್ದು ಕಲರ್ ಇಲ್ಲ ಸರ್, ಎಲ್ಲ ನ್ಯಾಚುರಲ್. ಓಕೆ ಓಕೆ, ತುಂಬಾ ಚೆನ್ನಾಗಿದೆ ಸರ್ ಇದು. ಮೈಸೂರು ಇನ್ಲೇ ಅಂತ ಹೇಳ್ತಾರೆ ಇದಕ್ಕೆ. ಇನ್ಲೇ ವರ್ಕ್ ಅಂದ್ರೆ ಮೈಸೂರು ತುಂಬಾ ಫೇಮಸ್ ಸರ್. ಫೇಮಸ್ ಅಂತ ಮೈಸೂರಲ್ಲಿ ಬಿಟ್ಟು ಬೇರೆ ಎಲ್ಲೂ ಸಿಗಲ್ಲ. ಓಕೆ 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 ವರ್ಲ್ಡ್ ಅಲ್ಲಿ. ಓಕೆ, ಇನ್ನೇನೇನಿದೆ ಸರ್ ನಿಮ್ಮ ಹತ್ರ? ಬನ್ನಿ ಸರ್. ಸರ್ ಇಲ್ಲಿ ಜಸ್ಟ್ ನಾ ಇಟ್ಟಿರೋದೆಲ್ಲ ಸ್ಯಾಂಪಲ್. ನಿಮ್ಗೆ ಇದೇನೇ ಎಷ್ಟು ಪೀಸ್ ಬೇಕಾದ್ರೂ ಸಿಗುತ್ತೆ. ಎಲ್ಲ ಗೋಡನ್ ಅಲ್ಲಿ ಇರುತ್ತೆ. ಇವೆಲ್ಲ ಇನ್ಲೇನಾ ಸರ್ ಇದು? ಕಂಪ್ಲೀಟ್ ಇನ್ಲೇ ವರ್ಕ್ ಸರ್. ಪ್ರತಿಯೊಂದು ಇನ್ಲೇ ವರ್ಕ್. ಓಕೆ, ಸೊ ಇದು ಬಂದು ನೋಡಿ, ಇದು ಕೃಷ್ಣ ಅರ್ಜುನ ನೋಡ್ತಿದ್ರಲ್ಲ, ಇದು ಎಂಬೋಸ್ಡ್ 3D ವರ್ಕ್ ಇದೆ ಇದರಲ್ಲಿ. ಹೊರಗಡೆ ಬರ್ತಾ ಇದೆ ಅಲ್ವಾ ಇದರಲ್ಲಿ? ಬರ್ತಾ ಇದೆ ಅನ್ಸುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ ಸರ್. ಇದನ್ನು ಅಷ್ಟೇ ಪ್ರತಿಯೊಂದು ವುಡ್ ಅಲ್ಲೇ ಮಾಡಿರೋದು. ಸೊ ಇದು ಇನ್ಲೇಗಳು ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಇನ್ಲೇ ಸ್ಟಾರ್ಟ್ ಆಗೋದು ಅಂತ ಹೇಳೋದು ಇದು ಸ್ಮಾಲೆಸ್ಟ್ ಒನ್ ಇರೋದು ಮಾತ್ರ. ಇದು ನೋಡಿ, ಇದು ಅಷ್ಟೇ 1,200 rupees ಸ್ಟಾರ್ಟ್. 1,200 ಇಂದ ಸ್ಟಾರ್ಟ್ ಆಗುತ್ತೆ. ಸರ್ ಇದು ನೋಡಿ, ಫಾರ್ ಎಕ್ಸಾಂಪಲ್ ನಾವು ಯಾವ್ದೋ ಒಂದು ಪೇಪರ್ ಪ್ರಿಂಟ್ ತೆಗೆದುಕೊಟ್ಟು ಒಂದು ಗ್ಲಾಸ್ ಅಲ್ಲಿ ಹಾಕೊಟ್ರೆ 600-800 rupees ತಗೊಂತಾರೆ. ಬಟ್ ಎಷ್ಟೇ ವರ್ಷ ಆದ್ರೂ ನೀವು ತೆಗೆದು ಕೆಳಗಡೆ ಬಿಸಾಕಿದ್ರು ಏನ್ ಮಾಡಿದ್ರು ಏನು ಆಗಲ್ಲ ಅಂತ ಹೇಳ್ತೀರಲ್ವಾ? ಬಟ್ ಇನ್ನೊಂದು ನಮ್ದು ಈ ಟ್ರೆಡಿಷನ್, ಈ ಕಲೆ ಅನ್ನೋದು ಬೆಳಿಬೇಕು ಸರ್. ಇನ್ನು ಬೆಳಿಬೇಕು, ಜನ ರೆಕಗ್ನೈಸ್ ಮಾಡ್ಬೇಕು ಸರ್ ಇದನ್ನ. ನೋಡಿ ಈ ರೀತಿ ಡಿಸೈನ್ಸ್ ಗಳೆಲ್ಲ ತುಂಬಾ ಇದು ಮೈಸೂರು ಅರಮನೆ ಅಲ್ವಾ ಸರ್ ಇದು? ಹೌದು ಸರ್. ಇದು ನೋಡಿ ಸರ್, ಜಸ್ಟ್ ಇದು ಹೇಗಿದೆ ನೋಡಿ, ಅಂಬಾರಿ ಹೊತ್ತಿರುವಂತದ್ದು. ಒಂದು ಹ್ಯಾಂಡ್ ವರ್ಕ್. ಓಕೆ ಓಕೆ ಓಕೆ. ಯಾವುದು ಮಷೀನ್ ಅಲ್ಲಿ ಮಾಡಿರೋದಲ್ಲ. ಮಷೀನ್ ಅಲ್ಲಿ ಮಾಡಿರೋದಲ್ಲ. ಎಷ್ಟು ನೀಟಾಗಿ ಬಂದಿದೆ ವರ್ಕ್ಗಳು. ಸಕ್ಕದಾಗಿ ಬಂದಿದೆ ಸರ್ ಇದು, ಸೂಪರ್ ಆಗಿದೆ. ಸೊ ಇದಿಷ್ಟೇ ಅಲ್ಲ ವೀಕ್ಷಕರೇ, ಇನ್ನ ಕೂಡ ಇದೆ. ಇಲ್ಲಿ ನೋಡ್ಬೋದು. ಇಲ್ಲಿ ಇದು ನೋಡಿ, ನಿಮ್ಗೆ ಏನ್ ನೆನಪಾಗಿ ಬಂದಿದೆ ಸರ್? ಸೊ ನಮ್ದು ಬಾಲ್ಯ ನೆನಪಾಗೈತೆ ಸರ್ ನಮಗೆ. ಹಳೆ ಕಾಲದಲ್ಲಿ ನಾವು ಚಿಕ್ಕವರಿರ್ಬೇಕಾದ್ರೆ ಮಾಡಿರುವಂಥ ಕತೆಗಳು ಎಲ್ಲ ನೆನಪಾಗತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಸೊ ಇವೆಲ್ಲ ರೋಸ್ ವುಡ್ ಸರ್. ಓಕೆ, ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, ಕಂಪ್ಲೀಟ್ ರೋಸ್ ವುಡ್ ಅಲ್ಲಿ. ಮೇಲ್ಗಡೆ ಒಂದು ಇಲ್ಲೊಂದು ಡಕ್ಕಿದೆ, ಅದು ರಬ್ಬರ್ ವುಡ್ ಸರ್. ಅದು ರಬ್ಬರ್ ವುಡ್. ಸೊ ಇವೆಲ್ಲ ರೋಸ್ ವುಡ್. ಪ್ರತಿಯೊಂದು ರೋಸ್ ವುಡ್ ಸರ್, ಪ್ರತಿಯೊಂದು ಹ್ಯಾಂಡ್ ಕ್ರಾಫ್ಟೆಡ್. ಎಲ್ಲ ಹ್ಯಾಂಡ್ ಕ್ರಾಫ್ಟೆಡ್ ವೀಕ್ಷಕರೇ. ಗಣೇಶ ಇರ್ಬೋದು, ನಮ್ಮ ಆನೆ ಇರ್ಬೋದು, ಹಸು ಇರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ರೋಸ್ ವುಡ್ದು ಸಿಗ್ತಾ ಇದೆ. ಸೂಪರ್. ಇದು ರೋಸ್ ವುಡ್ ಬಾಕ್ಸ್ ಸರ್, ಜ್ಯುವೆಲರಿ ಬಾಕ್ಸ್ ಅಲ್ವಾ ಇದು? ಓಕೆ, ಇದು ಇನ್ಲೇ ವರ್ಕ್ ಅಲ್ವಾ ಮೇಲ್ಗಡೆ ಮಾಡಿರುವಂಥದ್ದು? ನೋಡಿ ವೀಕ್ಷಕರೇ, ಈ ರೀತಿ ಇದೆ.
ಇದು ಇನ್ಲೇ ವರ್ಕ್, ಸೊ ಇದು ಜೂಲಾ, ಸ್ಮಾಲ್ ಜೂಲಾ, ಸೊ ಇದು ತೊಟ್ಲು, ಗೋಕುಲಾಷ್ಟಮಿಗೆಲ್ಲ ಯೂಸ್ ಮಾಡ್ತಾರೆ, ಕೃಷ್ಣನ ಕೂರ್ಸೋದಕ್ಕೆ ಚಿಕ್ಕ ಅದಕ್ಕೆ ಯೂಸ್ ಮಾಡುವಂಥದ್ದು. ಇದು ಚರಕ ನೋಡಿ, ಹೂಜಿ ಎಲ್ಲದು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಓಕೆ, ಸೂಪರ್ ಸರ್. ಸರ್ ಎಲ್ಲ ಸ್ಯಾಂಪಲ್ ಇರೋದು. ಸೊ ಅವ್ರಿಗೆ ಇನ್ನ ಇದರಲ್ಲೇ 10 ಪೀಸಸ್ ಬೇಕು, 50 ಪೀಸಸ್ ಬೇಕು, ಎಷ್ಟಾದ್ರೂ ಸಿಗುತ್ತೆ, ಮಲ್ಟಿಪಲ್ ಸಿಗುತ್ತೆ ಅಲ್ವಾ? ಓಕೆ, ಬನ್ನಿ ಸರ್, ಅಲ್ಲೊಂದು ಸ್ವಲ್ಪ ಇದೆ ನೋಡ್ಕೊಂಡ್ ಬಂದ್ಬಿಡೋಣ. ತುಂಬಾ ಜನ ಇಷ್ಟಪಡ್ತಾರೆ ಬುದ್ಧ, ತುಂಬಾ ಜನ ಸರ್, ತುಂಬಾ ಜನ ಇಷ್ಟಪಡ್ತಾರೆ. ಪೋಯರ್ ಏರಿಯಾದಲ್ಲಿ ಇಡೋದಕ್ಕೆ ಯೂಸ್ ಮಾಡ್ತಾರೆ. ಪ್ರತಿಯೊಂದು ಇದು ಹ್ಯಾಂಡ್ ಕ್ರಾಫ್ಟೆಡ್. ಓಕೆ, ಇದು ಹ್ಯಾಂಡ್ ಕ್ರಾಫ್ಟೆಡ್ ಇದು. ಹೌದು ಸರ್, ಎಷ್ಟಾಗುತ್ತೆ ಸರ್ ಇದು ಬುದ್ಧ? ಇದು ಬಂದು ನಿಮಗೆ 8000 ಆಗುತ್ತೆ ಸರ್. 8000 ಆಗುತ್ತೆ. ಹೌದು. ಇದು ಯಾವ್ದು ಸರ್? ಇದು ಟೀಕ್ ವುಡ್, ಶಿವನೇ ಅಂತ ಸರ್, ಶಿವನೇ ವುಡ್ ಅಂತ. ಶಿವನೇ ವುಡ್ ಅಂತ. ಓಕೆ ಓಕೆ, ತುಂಬಾ ಈ ತರ ವಿಗ್ರಹಗಳು, ಸ್ಟ್ಯಾಚ್ಯೂಸ್ ಎಲ್ಲ ಜಾಸ್ತಿ ಇದರಲ್ಲೇ ನಾವು ಓಕೆ ಮಾಡುವಂಥದ್ದು. ಹೌದು. ಮತ್ತೆ ಇನ್ನೊಂದು, ನೀವು ಯಾವುದೇ ಹೋಮ್ ಡೆಕೋರ್ ಐಟಮ್ ತಗೊಂಡ್ರು 20% ಆಫ್ ಇರುತ್ತೆ. 20% ಆಫ್ ಇರುತ್ತಾ? ಓಕೆ, ಸೂಪರ್ ಸರ್. ಇದು ಶಿಖರೆ 20% ಆಫ್ ಆನ್ ಹೋಮ್ ಡೆಕೋರ್. ಯಾವುದೇ ಐಟಮ್ ಬೇಕಾದರೂ ನೀವು ಇಲ್ಲಿ ತೊಗೊಳ್ಬೋದು. ಸೊ ವೀಕ್ಷಕರೇ, ಶೋರೂಮ್ ಅಂತೂ ನೋಡ್ಕೊಂಬಂದ್ರಿ. ಎಲ್ಲ ರೀತಿಯ ವುಡ್ಡನ್ನ, ಎಲ್ಲ ರೀತಿಯ ವೆರೈಟಿಯನ್ನು ಸರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸರ್, ಇವಾಗ ಕೆಲವೊಂದು ಕ್ವಶನ್ಗಳು ಬಾಕಿ ಇದೆ. ಮೊದಲೇದಾಗಿ, ಯಾರಾದರೂ ಆರ್ಡರ್ ಮಾಡಬೇಕು ಅಂತಂದರೆ ಆರ್ಡರ್ ಪ್ರೊಸೆಸ್ ಯಾವ ಥರ ಇರುತ್ತೆ, ಜೊತೆಯಲ್ಲಿ ರೆಡಿ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಳ್ತೀರಾ? ಸೊ ಆರ್ಡರ್ ಅಂತ ಬಂದಾಗ ಅವರು ನಮ್ಮದೇ ಒಂದು ವೆಬ್ಸೈಟ್ ಇದೆ. ಸೊ ವೆಬ್ಸೈಟ್ ಮೂಲಕನೂ ಆರ್ಡರ್ ಮಾಡ್ಬೋದು. ಸೊ ಇಲ್ಲ ಅವ್ರು ನಮಗೆ ಕಾಲ್ ಮಾಡಿಬಿಟ್ಟು ಆರ್ಡರ್ ಮಾಡ್ಬೋದು, ಇಲ್ಲ ಅವ್ರು ಡೈರೆಕ್ಟ್ ಆಗಾದ್ರೂ ಬರ್ಬೋದು. ಮೂರು ರೀತಿಯಲ್ಲಿ ಮಾಡ್ಬೋದು. ವೆಬ್ಸೈಟ್ ಇದೆ ನಿಮ್ದು? ವೆಬ್ಸೈಟ್ ಇದೆ. ಏನು ವೆಬ್ಸೈಟ್ ಸ್ವಲ್ಪ ಹೇಳಿ ನಮಗೆ? ಬಂದು rosewoodemporium.in ಅಂತ ಇದೆ. ಓಕೆ 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 ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಿಮಗೆ ವೆಬ್ಸೈಟ್ ಕೂಡ ಬರ್ತಾ ಇರ್ಬೋದು, ಅಲ್ಲಿಂದನೂ ಆರ್ಡರ್ ಮಾಡಬಹುದು. ಆರ್ಡರ್ ಮಾಡಿದ ಮೇಲೆ ಎಷ್ಟು ದಿನ ಆಗುತ್ತೆ ರೆಡಿ ಮಾಡ್ಕೊಡೋದಕ್ಕೆ? ಡಿಪೆಂಡ್ಸ್ ಆನ್ ದ ಪ್ರಾಡಕ್ಟ್ ಸರ್. ಓಕೆ, ಯಾವ್ದಾದ್ರು ಒಂದು ಎಕ್ಸಾಂಪಲ್? ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ಸೋಫಾ ಬೇಕು. ಸೋಫಾದಲ್ಲಿ ಸಿಂಪಲ್ ಡಿಸೈನ್ ಆಯಿತು ಅಂತ ಹೇಳಿದ್ರೆ ಮಿನಿಮಮ್ 25 ಡೇಸ್ ಬೇಕೇ ಬೇಕು. 25 ದಿನ. ಏನಕ್ಕೆ ಅಂತ ಹೇಳ್ತೀನಿ, ರೋಸ್ವುಡ್ ಒಂದು ತುಂಬಾ ಹಾರ್ಡ್ ಇರುತ್ತೆ. ಓಕೆ, ಹಾರ್ಡ್ ವುಡ್. ಓಕೆ, ಸ್ಯಾಂಡಿಂಗ್ ವರ್ಕ್, ಪಾಲಿಶ್ ವರ್ಕ್ ತುಂಬಾ ಟೈಮ್ ತಗೊಳುತ್ತೆ. ಓಕೆ ಓಕೆ. ಸೊ ನಾವು ಎಷ್ಟು ಫಿನಿಶಿಂಗ್ ಕೊಡ್ತೀವಿ ಅಷ್ಟು ಒಳ್ಳೇದಂತ ಹೇಳಿ, ಅಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಕಾಮನ್ ಆಗಿದ್ರೆ 25 ಡೇಸ್. ಹೌದು. ಕಾಂಪ್ಲೆಕ್ಸ್ ಆಗಿದ್ರೆ ಕಾರ್ವಿಂಗ್ ವರ್ಕ್ ಎಲ್ಲ ಬೇಕು. ಚಿಕ್ಕದಾಗ ಕಾರ್ವಿಂಗ್ ವರ್ಕ್ ಎಲ್ಲ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಒಂದು 40 ಡೇಸ್ ಆಗುತ್ತೆ ಸರ್. 40 ದಿನ ಆಗುತ್ತೆ. 40 ಡೇಸ್ ಬೇಕೇ ಬೇಕು. ಓಕೆ ಓಕೆ ಓಕೆ. ಇಲ್ಲ ಅವ್ರಿಗೆ ಇನ್ನ ಹೆವಿ ವರ್ಕ್ ಬೇಕು ಅಂತ ಹೇಳಿದ್ರೆ ಡಿಪೆಂಡ್ಸ್ ಆನ್ ಅದು ಅವ್ರು ಏನ್ ಡಿಸೈನ್ ಕೊಟ್ಟಿರ್ತಾರೆ ಅದ್ರ ಮೇಲೆ ಹೋಗುವಂಥದ್ದು. ಬಟ್ ಮುಂಚೆನೇ ಹೇಳ್ಬಿಡ್ತೀರಲ್ವಾ ಎಷ್ಟು ದಿವಸ ಆಗುತ್ತೆ ಅಂತ ಹೇಳ್ತೀವಿ, ಅದಕ್ಕಿಂತ 1 ವೀಕ್ ಮುಂಚೆನೇ ಕೊಡ್ತೀವಿ. ಮುಂಚೆನೇ ಕೊಟ್ಬಿಡ್ತೀರಾ ಆದ್ರೆ? ಓಕೆ ಸರ್, ಇವಾಗ ಶಿಪ್ಪಿಂಗ್ ಮತ್ತೆ ಇನ್ಸ್ಟಾಲೇಷನ್ ಎಲ್ಲೆಲ್ಲಿವರೆಗೆ ಶಿಪ್ಪಿಂಗ್ ಮಾಡ್ತೀರಾ? ಇನ್ಸ್ಟಾಲೇಷನ್ ಫಾರ್ ಎಕ್ಸಾಂಪಲ್ ಫಸ್ಟ್ ಫ್ಲೋರ್ ಅಲ್ಲಿ ಇದೆ, ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ, ಸಪರೇಟ್ ಚಾರ್ಜ್ ಏನಾದರೂ ಮಾಡ್ತೀರಾ? ಯಾವ ರೀತಿ ಇರುತ್ತೆ ಶಿಪ್ಪಿಂಗ್? ಎಲ್ಲೆಲ್ಲಿವರೆಗೆ ಮಾಡ್ತೀರಾ ಸರ್? ನಮ್ದು ಆಲ್ ಓವರ್ ಇಂಡಿಯಾ ಇದೆ. ಆಲ್ ಓವರ್ ಇಂಡಿಯಾ ಇದೆಯಾ? ಆಲ್ ಓವರ್ ಇಂಡಿಯಾ ಮಾಡ್ತೀವಿ. ಓಕೆ ಓಕೆ ಓಕೆ. ಸೊ ಫಸ್ಟ್ ಫ್ಲೋರ್ ಆದ್ರೂ ಯಾವುದೇ ತರ ನಮ್ಮ ಚಾರ್ಜಸ್ ಇಲ್ಲ, ಸೆಕೆಂಡ್ ಫ್ಲೋರ್ ಆದ್ರೂ ಚಾರ್ಜಸ್ ಇಲ್ಲ, ಯಾವುದೇ ಫ್ಲೋರ್ಗೂ ನಮ್ದು ಏನೋ ಚಾರ್ಜಸ್ ಏನು ತೊಂದರೆ ಇಲ್ಲ. ನಾವು ಕಸ್ಟಮರ್ಗೆ ಇಲ್ಲಿ ಏನು ಚಾರ್ಜಸ್ ಅಂತ ಹೇಳಿರ್ತೀವಿ ಅಷ್ಟೇ ಚಾರ್ಜ್ ಸರ್. ಓಕೆ, ಅದಕ್ಕಿಂತ ₹1 ಎಕ್ಸ್ಟ್ರಾ ತಗೊಳ್ಳಲ್ಲ. ಶಿಪ್ಪಿಂಗ್ ಇನ್ಕ್ಲೂಡೆಡ್ ಅಥವಾ ಅದು ಸಪರೇಟ್ ಆಗಿ ಮಾತಾಡ್ಕೊಬೇಕಾಗುತ್ತೆ? ಸರ್ ಶಿಪ್ಪಿಂಗ್ ಅಂತ ಬಂದಾಗ ನಮ್ದು ಎಂಟೈರ್ ಬ್ಯಾಂಗ್ಳೂರ್ ಫ್ರೀ ಇರುತ್ತೆ. ಬೆಂಗಳೂರು ಫ್ರೀ? ಓಕೆ ಓಕೆ ಓಕೆ. ಹೊರಗಡೆ ಬೇರೆ ಹೊರಗಡೆ ಅಂತ ಬಂದಾಗ ಅದು ಚಾರ್ಜಸ್ ಎಷ್ಟಿರುತ್ತೆ ಅದನ್ನ ಕಸ್ಟಮರ್ ಮುಂಚೆನೇ ಹೇಳ್ತೀವಿ, ಯಾವ ಊರಿಗೆ ಎಷ್ಟಾಗುತ್ತೆ ಅಂತ ಅಲ್ವಾ? ಅದರ ಪ್ರಕಾರ ಚಾರ್ಜಸ್ ಆಗುತ್ತೆ. ಓಕೆ ಸರ್, ತಮ್ಮದು ಸೋಷಿಯಲ್ ಮೀಡಿಯಾ ಏನಾದರೂ ಇದೆಯಾ ಹ್ಯಾಂಡಲ್? ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ನಮ್ದು ಜಸ್ಟ್ ಇನ್ಸ್ಟಾಗ್ರಾಮ್ ಪೇಜಸ್ ಇದೆ. ಸೊ ಅದರಲ್ಲಿ ನಾವು ಹೊಸ ಪ್ರಾಡಕ್ಟ್ ಬಂದಾಗ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅದನ್ನು ನೋಡಬಹುದು, ಬೇರೆ ಬೇರೆ ಡಿಸೈನ್ಸ್ ಅನ್ನ ನೋಡಬಹುದು ಅಲ್ವಾ? ನೋಡ್ಬಿಟ್ಟು ಕಾಲ್ ಮಾಡಬಹುದು. ಸೊ ರೋಸ್ವುಡ್ ಎಂಪೋರಿಯಂ ಅಂತಾನೆ ಇದೆ, ಸಿಗುತ್ತೆ. ಓಕೆ, ಸೊ ವೀಕ್ಷಕರೇ, ಏನು ರೋಸ್ವುಡ್ ಎಂಪೋರಿಯಂ ಇದೆ, ಇವರ ಕಾಂಟ್ಯಾಕ್ಟ್ ನಂಬರ್, ವಾಟ್ಸಪ್ ನಂಬರ್, ಜೊತೆಲಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಆ್ಯಂಡ್ ಇವರದೇ ಆದಂಥ ವೆಬ್ಸೈಟ್ ಕೂಡ ಇದೆ. ಎಲ್ಲ ಡೀಟೇಲ್ಸನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಈಸಿಯಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅತ್ಯುತ್ತಮ ಕ್ವಾಲಿಟಿಯ ರೋಸ್ವುಡ್ ಫರ್ನಿಚರ್ಗಳನ್ನು ನಿಮ್ಮ ಮನೆಗೆ ತೊಗೊಂಡು ಹೋಗ್ಬೋದು. ಸರ್, ಫೋನ್ ನಂಬರ್ ಕೊಟ್ಟಿದ್ದೀನಿ. ಶಾಪ್ ಟೈಮಿಂಗು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ಶಾಪ್ ಬಂದು ನಿಮಗೆ ಟೈಮಿಂಗ್ ಬಂದು ಎವ್ರಿ ಡೇ 10:30 ಇಂದ 9:30 ವರೆಗೂ ಇರುತ್ತೆ ಸರ್. 10:30 ಇಂದ 9:30, ರಜಾ ಅಂತ ಏನಿಲ್ಲ. ಸೊ 365 ಡೇಸ್ ಓಪನ್ ಇದ್ದೇ ಇರುತ್ತೆ. ಓಕೆ ಫೈನ್ ಸರ್, ನಂಬರ್ ಕೊಟ್ಟಿರ್ತೀನಿ, ಯಾವಾಗ ಕಾಲ್ ಮಾಡ್ಬೋದು, ಯಾವಾಗ ವಾಟ್ಸಪ್ ಮಾಡ್ಬೋದು ಅದನ್ನು ಕೂಡ ತಿಳಿಸ್ಬಿಡಿ. ಸೊ ಅವರು ಸರ್ ಕಾಂಟ್ಯಾಕ್ಟ್ ಮಾಡೋದಾದ್ರೆ ಮಾರ್ನಿಂಗ್ 9:30 ಇಂದ ಸೊ 9:30 ವರೆಗೂ ಯಾವ ಬೇಕಾದ್ರೂ ಕಾಲ್ ಮಾಡ್ಬೋದು, ಆಮೇಲೆ ವಾಟ್ಸಪ್ ಮಾಡ್ಬೋದು. ಅವ್ರು ಎನಿ ಟೈಮ್ ವಾಟ್ಸಪ್ ಮಾಡ್ಬೋದು. ಓಕೆ ಓಕೆ ಓಕೆ, ಎನಿ ಟೈಮ್ ವಾಟ್ಸಪ್ ಮಾಡ್ಬೋದು. ಸರ್, ಯಾರಾದರೂ ಒಂದು ವಿಡಿಯೋ ಕಾಲ್ ಮಾಡಬೇಕು, ನಿಮ್ಮನ್ನು ನೋಡ್ಬೋದು ಅಂದರೆ ವಿಡಿಯೋ ಕಾಲ್ ಆಪ್ಷನ್ಸ್ ಇದೆಯಾ? ವಿಡಿಯೋ ಕಾಲ್ ಸರ್ ಈಗ ಯಾರಾದ್ರೂ ಕಸ್ಟಮರ್ ಇದ್ದಾಗ ನಾವು ಮಾಡೋದಕ್ಕಾಗಲ್ಲ. ಸೊ ಯಾರು ಇಲ್ಲ ಅಂದ್ರೆ ಮಾಡ್ಕೊಳ್ಸಿ, ಫ್ರೀ ಇದ್ದಾಗ ಮಾಡ್ಕೊಡ್ತೀರಾ ಅಲ್ವಾ? ಓಕೆ, ಸೊ ನೋಡಿದಿರಾ, ಆಲ್ಮೋಸ್ಟ್ ಎಲ್ಲ ರೀತಿಯ ಡೀಟೇಲ್ಸನ್ನು ನಾನು ನಿಮಗೆ ಕೊಟ್ಟಿರ್ತೀನಿ, ಅಲ್ಲಿಂದ ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್, ಇವಾಗ ಫರ್ನಿಚರ್ಗಳು ಸ್ವಲ್ಪ ಬೆಲೆ ಸ್ವಲ್ಪ ಹೈ ಇದರಲ್ಲಿ ಸೆಗ್ಮೆಂಟಲ್ಲಿ ಬರೋದ್ರಿಂದ ಯಾರಾದರೂ ನಮಗೆ EMI ಬೇಕು, ಲೋನ್ ಫೆಸಿಲಿಟಿ ಬೇಕು ಅಂದ್ರೆ ಇದೆಯಾ? EMI ಆಪ್ಷನ್ ಇದೆ ಸರ್ ನಮ್ಮಲ್ಲಿ. ಓಕೆ ಓಕೆ ಓಕೆ. ಯಾವ ಥರ EMI ಇರುತ್ತೆ? ಯಾವುದೇ ಥರ ಅವ್ರಿಗೆ ಇಂಟ್ರೆಸ್ಟ್ ಚಾರ್ಜಸ್ ಇರಲ್ಲ, ಫ್ರೀ ಆಗಿರುತ್ತೆ. 0%. ಓಕೆ ಓಕೆ ಓಕೆ. ಯಾರು ಪ್ರೊವೈಡ್ ಮಾಡ್ತಾರೆ? ಬಜಾಜ್ ಫೈನಾನ್ಸ್ ಇದೆ ಸರ್. ಬಜಾಜ್ ಫೈನಾನ್ಸ್ ಕಡೆಯಿಂದ ಯಾವ ಫರ್ನಿಚರ್ ಬೇಕಾದ್ರೂ ಯಾವುದೇ ಫರ್ನಿಚರ್ ಬೇಕಾದ್ರೂ ತಗೊಳ್ಬೋದು ಅಲ್ವಾ? ಸೂಪರ್ ಸರ್.
ಕಲೆಕ್ಷನ್ಸ್ ಹಿಂಗೆ ಇರುತ್ತಾ ಅಥವಾ ಚೇಂಜ್ ಆಗ್ತಾ ಇರುತ್ತಾ? ನಾವು ಬರ್ಬೋದಾ, ಶೂಟ್ ಮಾಡ್ತಾ ಇರ್ಬೋದು? ನೀವು ಎನಿ ಟೈಮ್ ಬರ್ಬೋದು. ಓಕೆ. ಕಲೆಕ್ಷನ್ ಚೇಂಜ್ ಆಗ್ತಾನೆ ಇರುತ್ತೆ. ಯಾವಾಗ ಒಂದ್ಸತಿ ಚೇಂಜ್ ಸೊ ಆಗುತ್ತೆ? 10 to 15 ಡೇಸ್ ಚೇಂಜ್ ಆಗ್ತಾನೆ ಇರುತ್ತೆ. ಎವ್ರಿ 10 to 15 ಡೇಸ್ ಹೊಸ ಮಾಡೆಲ್ಸ್ ಬರ್ತಾ ಇರುತ್ತೆ. ಈಗ ರೆಗ್ಯುಲರ್ ಆಗಿ ಹೋಗ್ತಿದ್ದಂಗೆ ಒಂದು ಬರ್ತಾನೆ ಇರುತ್ತೆ ಅಲ್ವಾ? ಸೊ ವೀಕ್ಷಕರೇ, ನಾವು ಕೂಡ ಮುಂದಿನ ದಿನಗಳಲ್ಲಿ ರೋಸ್ವುಡ್ ಎಂಪೋರ್ಗೆ ಬರ್ತಾ ಇರೋಣ. ಬೇರೆ ಬೇರೆ ಕಲೆಕ್ಷನ್ಸ್ ಇಲ್ಲಿ ಬರ್ತಾ ಇರುತ್ತೆ, ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತೀನಿ. ಸರ್, ನಮ್ಮ ವೀಕ್ಷಕರಿಗೆ ಜೆನ್ಯೂನ್ ಕ್ವಾಲಿಟಿಯ ರೋಸ್ವುಡ್ ಫರ್ನಿಚರ್ಗಳನ್ನ ತಂದು ತೋರಿಸಿದ್ದಕ್ಕೆ ಧನ್ಯವಾದಗಳು ಸರ್. ನೀವು ಬಂದಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ.